ಗುರುಗಳು ಏನು ಹೇಳಿದ್ರಿ ನೀವು ಎಲ್ಲನೂ ಮಾರಕ್ಕೆ ತಂದು ಕೆಮಿಕಲ್ಸ್ ಹಾಕಿದ್ದ ತಿಂತೀರಿ ನೀವು. ನಿಮ್ಮ ಇಷ್ಟು ಭೂಮಿ ಇಟ್ಕೊಂಡು ನೀವು ಎಕರೆ 2 ಎಕರೆ ತೋಟ ಮಾಡಿ ಸಾವಯವ ಮಾಡಿದ್ರಿ ಅಂದ್ರೆ ನಿಮಗೆ ಕ್ಯಾನ್ಸರ್ ಅಟ್ಯಾಕ್ ಆಗಲ್ಲ. ಅಂಥದ್ದೇ ಅದು ಬಿಡ್ತೀರಪ್ಪ ನೀವು. ಬರೀ ಫರ್ಟಿಲೈಸರ್ ಉಪಯೋಗ ಮಾಡ್ಕೊತ ಹೋಗ್ತೀರಿ. ಒಂದು ಎಕರೆ 2 ಎಕರೆ ಮಾಡಿರಿ. ಅದ್ರೊಳಗೆ ನೀವು ತೋಟಕ್ಕೆ ಹೋದ್ರಿ ಅಂದ್ರೆ ಮನೆಗೆ ಕಾಯಿಪಲ್ಯ ತೊಗೊಂಡೋಗಿರ್ಬೇಕು. ಎಲ್ಲ ನಮ್ಮ ಕಿತ್ತದ್ವು ಎಲ್ಲವೂ ಅಲಸಂದಿ ಹುಳ್ಳಿ ಎಲ್ಲವೂ ದನ ಏನು ತಿಂತಾವು ತಿನ್ಸಕ್ಕೆ ಕೊಟ್ಟು ಉಳ್ದದ್ದೆಲ್ಲನೂ ನಾವು ಹಾಕಿದ್ವಿ ಅಂದ್ರೆ ನಮ್ಗೆ ಎರೆಹುಳ ಗೊಬ್ಬರ ಮಾಡ್ಕೊಳೋದು ಇವೆಲ್ಲ ತೊಟ್ಟಿ ಮಾಡಿದ್ವಪ್ಪ ಅಂದ್ರೆ ಸಿಕ್ಕಾಪಟ್ಟಿ ನಮ್ಮದು ಇನ್ವೆಸ್ಟ್ಮೆಂಟ್ ಆಗತ್ತೆ ರೈತರದು ಅಂತಂದು. ಓ ಇಲ್ಲೇ ಐತೆ ನೋಡ್ರಿ ಎರೆ ಗಂಜಲಿಗೆ ಸಗಣಿ ಗಂಜಲ ಈ ಗಂಜಲ ಇದೇನಿದು? ಅದೇ ರೀ ಸಗಣಿ. ಇವು ಪ್ರಾಣಿ ಹೇಳಿದ್ವಲ್ರಿ ಅವು. ಆಮೇಲೆ ಹಿಟ್ಟು ಮತ್ತು ಇವು ಶ್ರೀಗಂಧ ರೀ. ಶ್ರೀಗಂಧ ಹಾಕಿದ್ದೀರಾ? ಆಮೇಲೆ ಇದ್ರೊಳಗೆ ಇದು ಒಂದು ಲೈನ್ ರಾಗಿ ರೀ, ಒಂದು ಲೈನ್ ಗುರೆಳ್ಳು, ಒಂದು ಲೈನ್ ಎಳ್ಳು ಏನ್ರಿ ನವಣಿ. ಓಕೆ ಏನ್ರಿ ಎಳ್ಳು ಗುರೆಳ್ಳು ನವಣಿ ರಾಗಿ ಅಲಸಂದಿ ಉದ್ದು ಇದೆಲ್ಲ ನಿಮ್ಮ ಮನೆ ಅಳತೆಗೆ ಎಲ್ಲ ಮನೆಗೆ ರೀ. 1 ಎಕರೆದೊಳಗೆ 100 ಬೆಳೆ ಅಂತಂದು ಮಾಡಿ ಪ್ರದರ್ಶನಕ್ಕೆ ಇಟ್ಟಾರ ಈಗ ಆಲ್ರೆಡಿ ಅವರಲ್ಲಿ. ಅವಾಗ ಎಕರೆದಾಗ ಇಷ್ಟು ಬೆಳೆದಾರ ಗುರುಗಳು, ನಾವು ಅಷ್ಟು ಬೆಳೆಯನ್ನು ತಡಿ ಅಂತಂದು ಬಂದು ನೋಡಿದ್ವಿ. ಮೊನ್ನೆ ಮತ್ತೊಮ್ಮೆ ಹೋದಾಗ ಗುರುಗಳು ನೀವು ಹೇಳ್ದಂಗೆ ನೀವು ಎಕರೆಗೆ 100 ಬೆಳೆ ಅಂದಿರಿ, ನಾನು 500 ಬೆಳೆ ಮಾಡೀನಿ ರೀ ಅಂತಂದೆ. ಸರ್ ನಮಸ್ತೆ. ನಮಸ್ತೆ ಸರ್. ಹಾಂ ಸರ್, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಪರಮೇಶ್ವರಪ್ಪ ಪರಪ್ಪ ಜಂತ್ಲಿ, ಒಕ್ಕಲಿಗರ ಓಣಿ, ಸಾಕಿನ ಗದಗ ಹೋಬಳಿ, ಗದಗ ಗ್ರಾಮ, ಗದಗದವರು. ನಮ್ಮದು ತೋಟ 2 ಎಕರೆ ಮಾಡೀವ್ರಿ. 2 ಎಕರೆ ತೋಟ. ಇದು ಸುತ್ತಲೂ ಹೆಬ್ಬೇವು ಹಚ್ಚಿವಿ. ಒಂದು ಸೈಡು ಸೀತಾಫಲ ಹೆಬ್ಬೇವು ಹಚ್ಚಿವಿ, ಒಂದು ಸೈಡು ಬಿದಿರು ಹಚ್ಚಿವಿ, ಸಾಗವಾನಿ ಹಚ್ಚಿವಿ. ಸುತ್ತಲೂ ತೋಟ ಸುತ್ತಲೂ ಒಳಗಡೆ ಏನೈತಲ್ರಿ ಪೇರ್ಲ, ತೆಂಗು, ಸಾಗವಾನಿ, ಗಾಳಿ ಮರ, ಶ್ರೀಗಂಧ, ಆಮೇಲೆ ಲಿಂಬಿ, ದಾಳಂಬ್ರಿ, ದ್ರಾಕ್ಷಿ, ಬಾಳೆ, ಈ ಥರ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ, ಚಿಕ್ಕು, ಈ ಥರ 2 ಎಕರೆದೊಳಗೆ ಸುಮಾರು ಒಂದು 1200 ಅಗಿನ ಹಚ್ಚಿವ್ರಿ. 2 ಎಕರೆಗೆ 2 ಹಸುಗಳು? 2 ಹಸುಗಳು ಸ್ವದೇಶಿ ರೀ. ಆಮೇಲೆ ಮನೇಲಿ ಏನದ ಅಲ್ರಿ 5 ಜರ್ಸಿ ಆಕಳದವ್ರು. ಈ ಜರ್ಸಿ ಹಸು ಎಷ್ಟು ವರ್ಷದಿಂದ ಇದೆ? ಸ್ವದೇಶಿ ಹಸು ಎಷ್ಟು ವರ್ಷದಿಂದ ಇದೆ? ಸ್ವದೇಶಿ ಹಸು ಇದ್ದದ್ದು 4 ವರ್ಷದಿಂದ ರೀ. ಜರ್ಸಿ ಹಸು ಸುಮಾರು 20 ವರ್ಷದಿಂದ ಅದಾವ್ರಿ. ಸ್ವದೇಶಿ ಹಸು ಕಟ್ಕೊಳ್ಳೋಕ್ಕೆ ಕಾರಣ? ಸ್ವದೇಶಿ ಹಸುಲಿಂದ ರೀ ನಮ್ಗೆ ಗೋಕುಪ್ಪಾಮೃತ ಮಾಡೋದು, ಜಲಮ ಮಾಡ್ಕೊಳೋದು, ಆಮೇಲೆ ಅದರಲ್ಲಿ ಇರುವಂಥ ಔಷಧೀಯ ಗುಣಗಳನ್ನು ನಮ್ಮ ಗಿಡಕ್ಕೆ ಸಿಂಪರಣೆ ಮಾಡೋಕೆ ಆಗತ್ತಂತಂದು ನಮ್ಮ ಕನೇರಿ ಮಠದ ಶ್ರೀಗಳ ಕಡೆ ಹೋದಾಗ ಅವರೆಲ್ಲ ಇದ್ರ ಬಗ್ಗೆ ಹೇಳಿ ಸುಮಾರು ಅಲ್ಲಿ ಒಂದು 25,000 ದನ ನೋಡಿ ನಾವು ಆ ಥರ ಮಾಡೋಣ ಅಂತಂದು ಶ್ರೀಗಳದ ಒಂದು ಪ್ರೇರಣೆಯಿಂದ ಆ ಥರ ನಾವು ಬೆಳ್ಸಕತ್ತೀವಿ. ಹತ್ರ ಮೊದಲೇ HF ಹಸು ಇತ್ತು? HF ಹಸು ಇದ್ದು. ಇದರಲ್ಲಿ ಬರುವಂಥ ಈ ಗೋಮೂತ್ರ ಅದರಲ್ಲಿ ಬರಲ್ಲ. ಆ ಗೋಮೂತ್ರನ ಬೇರೆ, ಈ ಗೋಮೂತ್ರನ ಬೇರೆ. ಇದು ಸುಮಾರು 34,000 ದೇವತೆಗಳು ಇರ್ತಾವಂತ ಈ ಸ್ವದೇಶಿ ಆಕಳದೊಳಗೆ. ಅದು ನಮ್ಮ ಪೂರ್ವಜರ ಒಂದು ನಂಬಿಕೆ. ಅದು ನಿಜನೂ ಹೌದು ಸರ್. ಹೌದು. ನಮ್ಮಲ್ಲಿ ಏನು ಹಿರಿಯರು ಹೇಳ್ಯಾರಲ್ಲ ಆಕಳ ಹೊಟ್ಯಾಗ ಅಚ್ಚರ್ ಬಂಗಾರ ಅಂತ, ಅದು 100ಕ್ಕೆ 100 ಸತ್ಯವಾದ ಮಾತು ರೀ. ಅದು ಗಿರಲ್ವಾ? ಅದು ಹ್ಞೂ ರೀ, ಗಿರ್ರಿ. ಅದು ಅದರ ಮೂತ್ರದಲ್ಲಿ ಬಂಗಾರ ಇರುತ್ತೆ ಅಂತ ಹೇಳ್ತಾರಲ್ರಿ. ಇದರಲ್ಲಿ ನೋಡ್ರಿ. ಅದು ಯಾವುದು ಸರ್? ಅದು ಜವಾರಿ ರೀ. ಇಲ್ಲೇ ನಮ್ಮ ಗದಗ ನಾಡಿನಾಗ ಜನನ ಆಗೋದವ್ರದ್ದು. ಅದ್ರ ತಳಿ ಹೆಸರು? ಆಕಳದ ಹೆಸರ ಜವಾರಿ ರೀ. ಆಕಳಿ ಹೆಸರು ಜವಾರಿ. ಜವಾರಿ ಅಂತಂದ್ರೆ ನಾಟಿ ಅಂತಾರ? ಇಲ್ಲ ರೀ. ಈಗ ನಾವು ನಾಟಿ ಅಂತೀವಲ್ಲ, ನಾಟಿ ಹಸು, ನೀವು ಜವಾರಿ ಹಸು ಅಂತೀರಾ ಅಂತ ಅನ್ಕೊಂಡೆ. ಕರೆಕ್ಟ್, ನಾಟಿ ಹಸು. ನಾಟಿ ಹಸು. ನಾಟಿ ಹಸು. ನಾಟಿ ಹಸು. ಈಗ ನಮ್ಮಲ್ಲಿ ಹಳ್ಳಿ ಕಾರು ತಪ್ಪಿದ್ರೆ ಸುಮಾರು ಪ್ರಭೇದಗಳಿವೆ. ಇಲ್ಲೇ ಜವಾರಿ, ಗೀರ್ ಏನ್ರಿ, ಇಲ್ಲೇ ಗೀರ್ ಜವಾರಿ ಅವ ಜಾಸ್ತಿ. ಓಕೆ ಸರ್. ಈಗ ನಾವು ಸುತ್ತಮುತ್ತ ನೋಡ್ತಾ ಇದ್ವಿ, ಎಲ್ಲೂ ಕೂಡ ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ? ಇವೆಲ್ಲ ಈಗ ಕಡ್ಲಿ ಹಾಕೋಕೆ ಎಲ್ಲ ಬದುಕು ಮಾಡ್ಬೇಕು ನೋಡ್ರಿ ಭೂಮಿ. ಓಕೆ. ಇವು ಹೆಸರು ಹಾಕಿದ್ರಿ, ಹೆಸರು ತಕ್ಕೊಂಡ್ರಿ. ಈಗ ಇನ್ಮೇಲೆ ಕಡ್ಲಿ, ಜೋಳ, ಗೋಧಿ, ಕುಶುಬಿ ಹಾಕುವಂಥವ್ರಿ. ಓಕೆ. ಈ ರೀತಿ 3 ತಿಂಗಳು ಹಾಕುವಂತಾರೆ. 3 ತಿಂಗಳ ಸಾಂಪ್ರದಾಯಿಕ ಬೆಳೆಗಳೇ ಇವೇನಾ? ನಮ್ಮ ಗದಗ ಡಿಸ್ಟ್ರಿಕ್ನೊಳಗೆ ಹಾಯೆಸ್ಟ್ ಅಂದ್ರೆ ಮುಂಗಾರಿ ಒಳಗೆ ಹೆಸರು, ಮೆಣಸಿನ ಗಿಡ, ಉಳ್ಳಾಗಡ್ಡಿ ರೀ. ಆಮೇಲೆ ಹಿಂಗಾರಿ ಒಳಗೆ ಏನೈತಲ್ಲ ಉಳ್ಳಾಗಡ್ಡಿ, ಹಿಂಗಾರಿ ಒಳಗೆ ಹತ್ತಿ, ಕಡ್ಲಿ, ಬಿಳಿ ಜೋಳ ಏನ್ರಿ, ಗೋಧಿ,
ಕುಶಿಬಿ ಹಾಂ ಹಾಂ ಅತಿ ಹೈಯೆಸ್ಟ್ ನಮ್ಮ ಬೆಳೆನ ಅವು ರೀ. ಓಕೆ ಮೆಣಸಿನ್ಕಾಯಿ ನಮ್ಮ ಡಿಸ್ಟಿಕ್ನೊಳಗೆ ಹೈಯೆಸ್ಟ್ ಹೆಸರಿನ ಬೆಳೆನ ಜಾಸ್ತಿ ರೀ. ನೆಕ್ಸ್ಟ್ ಹಿಂಗಾರಿ ಒಳಗೆ ಜೋಳ ಮತ್ತು ಕಡ್ಲಿ ಗೋಧಿ ಓಕೆ ನೀವು ಕೂಡ ಅದನ್ನೇ ಮಾಡ್ತಾ ಇದ್ದೀರಿ. ಅವನ್ನೇ ಮಾಡ್ತೀವಿ ರೀ. ನಮ್ಮದು 20 ಎಕರೆ ಭೂಮಿ ರೀ. 20 ಎಕರೆದಾಗ ಈಗ ಹೆಸರು ಹಾಕಿದ್ವಿ, ಅದು ತೆಗೆದ್ವಿ. ಇನ್ಮೇಲೆ ಅದು ಕಡ್ಲಿ ಜೋಳ ಕುಶಿಬಿ ಹಾಕಬೇಕು. ಓಕೆ ಮುಂಗಾರಿ ಒಳಗೆ ಹೆಸರು ಹಾಕಿವಿ, ಮತ್ತು ಕೊರ್ಲ ನವಣಿ ಬರ್ಕ ಹಾಕಿದ್ವಿ. ಬಾರ್ಡ್ರಿಗೆಲ್ಲ ಗುರೆಳ್ಳು ಅವನ್ನೆಲ್ಲ ಹಾಕಿದ್ವಿ ರೀ. ಎಳ್ಳು ಗುರೆಳ್ಳು ಅವನ್ನೆಲ್ಲ ತೆಗೆದು ಈಗ ಕಡ್ಲಿ ಜೋಳ ಕುಶಿಬಿ ಹಾಕಕ್ಕೆ ಸಿದ್ಧತೆ ಮಾಡ್ಕೊಂಡು ನಿಂತೇವೆ ನೋಡ್ರಿ ಈಗ. ಓಕೆ ಸರ್, ನೀವು ಈ ಸಾಂಪ್ರದಾಯಿಕನ ಬಿಟ್ಟು ನಾನು ತೋಟ ಮಾಡಬೇಕು ಅಂತ ಅನ್ಕೊಂಡಿದ್ದೇನಕ್ಕೆ? ಗುರುಗಳು ಏನು ಹೇಳಿದ್ರಿ, ನೀವು ಎಲ್ಲನೂ ಮಾರಕ್ಕೆ ತಂದು ಕೆಮಿಕಲ್ಸ್ ಹಾಕಿದ್ದ ತಿಂತೀರಿ. ನಿಮ್ಮ ಇಷ್ಟು ಭೂಮಿ ಇಟ್ಕೊಂಡು ನೀವು ಎಕರೆ 2 ಎಕರೆ ತೋಟ ಮಾಡಿ ಸಾವಯವ ಮಾಡಿದ್ರಿ ಅಂದ್ರೆ ನಿಮಗೆ ಕ್ಯಾನ್ಸರ್ ಅಟ್ಯಾಕ್ ಆಗಲ್ಲ. ಅಂಥದ್ದೇ ಅದು ಬಿಡ್ತೀರಿಪ್ಪ ನೀವು, ಬರೀ ಫರ್ಟಿಲೈಸರ್ ಉಪಯೋಗ ಮಾಡ್ಕೊತ ಹೋಗ್ತೀರಿ. ಒಂದು ಎಕರೆ 2 ಎಕರೆ ಮಾಡಿರಿ. ಅದ್ರೊಳಗೆ ನೀವು ತೋಟಕ್ಕೆ ಹೋದ್ರಿ ಅಂದ್ರೆ ಮನೆಗೆ ಕಾಯಿಪಲ್ಯ ತೊಗೊಂಡೋಗಿರ್ಬೇಕು. ನೀವು ಎಲ್ಲ ಐಟಮ್ಸು ಮೂಲಂಗಿ, ಮೆಂತೆ, ಕರಿಬೇವು, ಕೊತ್ತಂಬರಿ A to Z ಬೆಳೆದ್ರೆ ನಿಮ್ಗೆ ಆರೋಗ್ಯವಾಗಿರ್ತೀರಿ ಅಂತ ಹೇಳಿದ್ರು. ಸುಮಾರು ನಾವು ದುಡ್ಡಿನಿಂದ ಬೆನ್ನು ಹತ್ತಿ ಭೂಮಿನೂ ಕೆಡ್ಸ್ಕೊಂಡಿವಿ, ದೇಹನೂ ಕೆಡ್ಸ್ಕೊಂಡ್ಬಿಟ್ಟಿವಿ ರೈತರು. ಓಕೆ, ಅದಕ್ಕೆ ಶ್ರೀಗಳ ಪ್ರೇರಣೆಯಿಂದ ನಾವೇನು ಮಾಡಿದ್ವಿ, ಇಲ್ಲಪ್ಪ ಇನ್ನು ಅದು ಗುರುಗಳು ಹೇಳ್ಯಾರ ಅಂದಿಂದ ಈ ಥರನ ಮಾಡೋಣ ಅಂತ ಮಾಡೀವಿ. ಸುಮಾರು ಈಗ 2 ವರ್ಷ ಆಯ್ತು ನಾವು ಮಾಡಕತ್ತಿ. 2 ವರ್ಷದಿಂದ ನಮಗೆ ಒಂಥರ ಖುಷಿ ಅನ್ನಿಸ್ಬಿಟ್ಟೈತಿ ಈಗ. ಅದು ಏನು ರೀ, ಎಲ್ಲ ಸಾವಯವ ಅಂದ್ರೆ ಪುನರ್ಜೀವನ ಆಗುವಂಥ ಎಲ್ಲ ವಸ್ತುಗಳಿವು. ಹೆಸರು ಚಟ್ ಇರ್ಬೋದು, ಕಡ್ಲಿ ಚಟ್ ಇರ್ಬೋದು, ಮೇವು ಇರ್ಬೋದು, ಎಲ್ಲವನ್ನೂ ಪುನರ್ಬಳಕೆ. ಎಲ್ಲ ನಮ್ಮ ಕಿತ್ತದ್ವಿ ಎಲ್ಲವೂ ಅಲಸಂದಿ ಹುಳ್ಳಿ ಎಲ್ಲವನ್ನೂ ದನ ಏನು ತಿಂತಾವು ತಿನ್ಸಕ್ಕೆ ಕೊಟ್ಟು ಉಳ್ದದ್ದೆಲ್ಲನ ನಾವು ಹಾಕಿದ್ವಿ ಅಂದ್ರೆ ನಮ್ಗೆ ಎರೆಹುಳು ಗೊಬ್ಬರ ಮಾಡ್ಕೊಳೋದು ಇವೆಲ್ಲ ತೊಟ್ಟಿ ಮಾಡಿದ್ವಪ್ಪ ಅಂದ್ರೆ ಸಿಕ್ಕಾಪಟ್ಟಿ ನಮ್ಮದು ಇನ್ವೆಸ್ಟ್ಮೆಂಟ್ ಆಗತ್ತೆ ರೈತರದು ಅಂತಂದು. ಇಲ್ಲ ಇಲ್ಲೇ ಐತೆ ನೋಡ್ರಿ ಎರೆ ಗಂಜಲ. ಈ ಗಂಜಲನ ಸ್ಪ್ರೇ ಮಾಡಿದ್ವಪ್ಪ ಅಂದ್ರೆ ಯಾವುದು ನಮಗೆ ಇದ ಗಂಜಲನ ಈಗ ಸ್ಪ್ರೇ ಮಾಡೋದ್ರಿ. ಇಲ್ಲಿ ಏನೇನಿದೆ ಈಗ? ಇದ್ರ ಹುಳ ಅದಾವ್ರಿ, ಎರೆಹುಳ ಅದಾವ್ರಿ. ಬಿಟ್ಟಿದ್ದೀರಾ ನೀವು? ಬಿಟ್ಟೇವ್ರಿ, ಎರೆಹುಳ ಬಿಟ್ಟೇವಿ. ಈಗ ಅದಾವ್ರಿ ಇದ್ರಾಗ. ಈ ನೀರು ತೆಗೆದು ಈಗ ಸ್ಪ್ರೇ ಮಾಡ್ಬೇಕೀಗ. ಏನ್ರಿ ಎರೆಹುಳ ಅದಾವ್ರಿ ಇದ್ರಾಗ. ಅಲ್ಲ, ಏನೇನು ತ್ಯಾಜ್ಯ ಇದೆ? ನಮ್ಮ ಹೊಲದಲ್ಲಿ ಬರೋದೇನು ದಂಟು, ಆಮೇಲೆ ಹೆಸರು ಚಟ್ಟ, ನಮ್ಮ ಆಕಳದ್ದು ಗಂಜಲು, ಸಗಣಿ ಇಷ್ಟೂ ಇದ್ರಾಗ ಹಾಕಿ ಇದನ್ನೆಲ್ಲ ತಿಂದು ಪುಡಿ ಮಾಡಿ ಕೊಟ್ಟು ಬಿಡ್ತಾವ್ರಿ ಅವು ಎರೆಹುಳು. ಹೌದು, ಇದನ್ನ ನಾವು ಹೊಲಕ್ಕೆ ಬಿತ್ತುವಾಗ ಆಮೇಲೆ ನಡ್ರಕ್ಕ ಈಗ ಅಲ್ಲಿ ತೆಗ್ದಿವಲ್ರಿ, ಇದನ್ನ ಅದಕ್ಕೆ ಗಿಡಕ್ಕೆ ಹಾಕ್ಕೊಂತ ಹೋಗ್ತೀವ್ರಿ ತೆಗ್ ಮಾಡಿ ಈ ಥರ. ಆಮೇಲೆ ಪ್ರತಿ ವರ್ಷ ಮುಂಗಾರಿ ಒಳಗೊಮ್ಮೆ ಹಿಂಗಾರಿ ಒಳಗೊಮ್ಮೆ ರೀ ಕುರಿ ತರ್ಬಿಸ್ಬಿಡೋದ್ರಿ ಹೊಲಕ್ಕೆ. ಫುಲ್ 1 ತಿಂಗಳು ಕುರಿ ತರ್ಬಿಸಿದ್ವಿ ಅಂದ್ರೆ ಆ ಗಂಜಲನು, ಕುರಿ ಗಂಜಲನು ಭಾಳ ಚಲೋ ರೀ. ಕುರಿ ಗೊಬ್ಬರ ರೀ. ಈಗ ಇಲ್ಲಿ ತರ್ಬೀವಲ್ರಿ, ಮುಂಗಾರಿ ಒಳಗೂ 1 ತಿಂಗಳು ಫುಲ್ ಇರ್ತಾವ್ರಿ. ಈಗ ಹಿಂಗಾರಿ ಒಳಗೆ ಈ ಕಡ್ಲಿ ಬಿತ್ತು ಮಟನು ತರ್ಬಿಸ್ತೀವಿ ರೀ. ಅವು ನಮಗೆ ಒರಿಜಿನಲ್ಲ ಇದಾಗ್ತಾವ್ರಿ. ಅವು ಇದನ್ನೆಷ್ಟು ತಿಂಗಳಿಗೆ ಕರ್ಕೊಳ್ಳುತ್ತೆ ಸರ್? ಇದು 4 ತಿಂಗಳಿಗೆ ಎಲ್ಲ ಬುಕ್ಣಿ ಆಗಿಬಿಡುತ್ತೆ ನೋಡಿ, ಕರ್ಗೋಗುತ್ತೆ. ಇದನ್ನ ತಗೊಂಡು ಫುಲ್ ಈ ಥರ ಆಗಿಬಿಡುತ್ತೆ ರೀ. ಈ ಥರ ಮಾದ್ಲಿ ಟೈಪ್ ಆಗುತ್ತೆ ರೀ. ಓಕೆ, ಏನ್ರಿ ಅದಕ್ಕೆ ಇವನು ಗಿಡಕ್ಕೆ ಅವನು ಗುಂಡಿ ತೆಗೆದು ಹಾಕ್ಕೊಂತ ಹೋಗೋದು. ಆಮೇಲೆ ಮುಂಗಾರಿ ಒಳಗೆ ಈಗ ಮಳೆ ಹತ್ತೇನಪ್ಪ ಅಂತಲೇ ಎಲ್ಲ ಗಿಡ ತೆಗೆದು ಈ ಥರ ಹಾಕ್ಕೊಂತ ಹೋಗೋದ್ರಿ ಇವನು ಎಲ್ಲ ಗಿಡಕ್ಕೂ. ಇಲ್ಲೇ ಈ ತೆಂಗಿಗೆ ಅರಿಶಿನ ಇದೆ ನೋಡ್ರಿ ಇಲ್ಲಿ. ಓಕೆ, ಈ ಥರ ಹಾಕ್ಕೊಂತ ಹೋದ್ವಿ ಅಂದ್ರೆ ನಾವು ಯಾವ ಫರ್ಟಿಲೈಸರು ಅದಕ್ಕೆ ಜರೂರು ಬೀಳಂಗಿಲ್ಲ ರೀ. ಓಕೆ, ಈ ಎರೆಜಲ ಹೆಂಗೆ ತೊಗೋತೀರಾ? ಈಗ ಅದನ್ನು ಸ್ವಲ್ಪ ಹಿಂಗೆ ತೆಗೆದ್ವಿ ಅಂದ್ರೆ ಇಷ್ಟು ಬರುತ್ತಲ್ಲ ಹಂಗೆ ತುಂಬ್ಕೊತೀವಿ. ನಮ್ಮದು ಒಂದು ತಪ್ಪು ತಳಗೊಂದು ನಳ ಕುಂದಿರ್ಸ್ಬೇಕಾಗಿತ್ತು, ಕುಂದಿರ್ಸಿಲ್ಲ ಅದ್ರದ್ದು. ಅದಕ್ಕೆ ಈಗ ಇನ್ನೊಂದು ಇಲ್ಲಿ ಎಕ್ಸ್ಟ್ರಾ ಮಾಡಕತ್ತೇನೆ ರೀ. ಓಕೆ, ಅದಕ್ಕೊಂದು ಇದನ್ನು ಮಾಡ್ತೀವಿ. ಆಮೇಲೆ ಇಲ್ಲಿ ಒಂದು ತೋರಿಸ್ತೀನಿ ಬರ್ರಿ ಸರ್. ಇವು ದನ ಏನು ಡೆಲಿವರಿ ಆಗ್ತಾವಲ್ರಿ, ಅದ್ರದ್ದು ಮಾಂಸ ಬೀಳುತ್ತಲ್ರಿ. ಹೌದು, ಆ ಮಾಂಸನ ವೇಸ್ಟ್ ಮಾಡಲ್ರಿ. ಅದನ್ನು ತಂದು ಈ ಆಕಳ ಸಗಣಿ ರೀ, ಆ ಮಾಂಸ ರೀ, ದನದ್ದು ಡೆಲಿವರಿ ಆದ ತಕ್ಷಣ ಮಾಂಸ, ಕಡ್ಲಿ ಹಿಟ್ಟು, ಆಕಳ ಗಂಜಲು, ಸಗಣಿ, ಬೆಲ್ಲ ಇವಿಷ್ಟನ್ನು ಹಾಕಿ ಈ ಥರ 15 ದಿನ ಇದನ್ನು ಕಳೆಯಕ್ಕೆ ಬಿಟ್ರೆ ಇದು ಬ್ಯಾಡ್ ಸ್ಮೆಲ್ ಐತ್ರಾ. ಇದು
ಭಯಂಕರ ಬ್ಯಾಡ್ ಸ್ಮೆಲ್ ಐತ್ರಿ. ಏನು ಸರ್, ಓಕೆ. ಇದ್ರ ಮುಂದೆ ಯಾವುದು ಇದನ್ನು ಪ್ರತಿದಿನ ಹಿಂಗೆ ತಿರುಗಿಸೋದು ಸರ್. ಇದ್ರ ಮುಂದೆ ಯಾವುದು ಹತ್ತಂಗಿಲ್ಲ ನೋಡಿ ಸರ್. ಬೇಕಾದ ಯಾವುದು ಗೌರ್ಮೆಂಟ್ ಏನು ಇದನ್ನು ಮಾಡತ್ತಲ್ರಿ, ಟಾನಿಕ್ ಅದೈತೆ ಇದೈತೆ ಅಂತ ಹೇಳ್ತಾರಲ್ಲ. ಹೌದೌದು. ಇದ್ರ ಮುಂದೆ ಇದು ಎಷ್ಟು ಬ್ಯಾಡ್ ಸ್ಮೆಲ್ ಆಗತ್ತಾ ಏನ್ರಿ, ಅಷ್ಟದು ಸ್ಟ್ರಾಂಗ್ ಆಗತ್ತೆ ಗಿಡಕ್ಕೆ. ಓಕೆ. ಎಷ್ಟು ದಿನ ಹಿಂಗೆ ಕೊಳೆಕ್ತೀರಿ? ಇದು 15 ದಿನ ರೀ. 15 ದಿನ ಆದಮೇಲೆ ಇದನ್ನು ಅಲ್ಲೇ ಡ್ರಿಪ್ಪಿಂದ ಇದನ್ನು ಮಾಡೀವಲ್ರಿ, ಇದನ್ನ ಓದು ಅದಕ್ಕೂ ಸುರುತ್ತೀವಿ ರೀ. ಏನು ರೀ, ಅದು ಕೆರೆಲಿಂದ ನೀರು ಅದಕ್ಕೆ ಲಿಫ್ಟ್ ಮಾಡಿ ಆಮೇಲೆ ಇದನ್ನು ಸೋಸಿ ಇವಕ್ಕೂ ಸ್ಪ್ರೇ ಮಾಡ್ತೀವಿ ಮತ್ತೆ. ಓಕೆ. ಇದು ಇದರದ್ದು ರೀ, ಇದು ಹೇಳಿದ್ವಲ್ರಿ. ಇದು ಆಕಳ ಇಳಿದು ಮಾಂಸ ತಂದು ಹಾಕೋದು. ಇವು ಪ್ರಾಣಿ ಸಾಯ್ತಾವಲ್ರಿ, ಇವು ಊರೊಳಗೆ ಬೆಕ್ಕು ನಾಯಿ ಅವನು ತಂದು ಅದ್ರಾಗ ಹಾಕೋದ್ರಿ. ಅವನು ಹಾಕ್ತೀರಾ? ಅದಕ್ಕೊಂದು ಅಲ್ಲಿ ಒಂದು ಎಕ್ಸ್ಟ್ರಾ ಮಾಡೀವ್ರಿ. ಅಲ್ಲ, ಅದು ಹಸುವಿಂದ ಮಾಡ್ತಾರೆ, ಕರು ಸತ್ರೆ ಹಸು ಸತ್ರೆ ಮಾಡ್ತಾರೆ. ಇಲ್ಲ ರೀ, ಎಲ್ಲ ಪ್ರಾಣಿ ಸತ್ರು ಮಾಡ್ತೀರಾ? ಎಲ್ಲ ಇಷ್ಟು ಸೇಮ ರೀ ಅವು. ಅವು ಎಲ್ಲವೂ ರೀ. ಏವನ್ ಇಲಿ ಮೊದಲು ಮಾಡೇನ ರೀ. ನಾವು ಸಣ್ಣವರಿದ್ದಾಗ ನಮ್ಮ ಮನೆ ಹತ್ರ ಒಬ್ರು ತೋಟ ಮಾಡಿದ್ರು. ಅವಾಗ ಅವರು ಇಲಿ ತಂದು ಕೊಟ್ರ, ಬೆಕ್ಕ ಸತ್ತು ತಂದು ಕೊಟ್ರ ಅವ್ರಿಗೆ ಅವತ್ತಿನ ಕಾಲಕ್ಕೆ 10 ಪೈಸೆ ಕೊಡ್ತೀವಿ ಇದ್ರು 50 ವರ್ಷದಿಂದ. ಓಕೆ. ಎಲ್ಲರೂ ತಂದು ಕೊಟ್ಟು ಅದು ಗಿಡದ ಬಡ್ಡಿಗೆ ಹಾಕಿದ್ರೆ ಅವನ ಗುಂಡಿ ತೆಗೆದು ಬೆಕ್ಕು ನಾಯಿ ಅವನ ಆ ಗುಂಡಿ ತೆಗೆದು ಅಗಿ ಹಚ್ಚಿಬಿಟ್ರೆ, ಉದಾಹರಣೆ ಇಲ್ಲಿ ನಾವು ಬೆಕ್ಕು ಹಾಕಿದ್ದ ಗಿಡ ಅದಾವ ನೋಡ್ರಿ, ಇಲ್ಲಿ ಇವು ಬೆಕ್ಕು ನಾಯಿ ಹಾಕಿ ಹೆಚ್ಚಿವು ಇವನು. ಏನು ರೀ, ಇಲ್ಲಿ ಅದಾವ ನೋಡ್ರಿ ಇವೆಲ್ಲ ಅದು ಹಾಕಿದ್ವ ನೋಡ್ರಿ. ಇದೇನಿದು? ಅದೇ ರೀ ಸಗಣಿ. ಇವು ಪ್ರಾಣಿ ಹೇಳಿದ್ವಲ್ರಿ ಅವು. ಆಮೇಲೆ ಹಿಟ್ಟು ಪ್ರಾಣಿ ಮತ್ತೆ ಪ್ರಾಣಿ ರೀ, ಬೆಕ್ಕು ನಾಯಿ ಅವು ಇಲಿ ಹೆಗ್ಗಣ ಬ್ಯಾಡ ಸ್ಮೆಲ್ ಆಗತ್ರಿ. ಅದು 15 ದಿನಕ್ಕೆ ಇಲ್ಲಿ ಯಾರು ಹೊಲ ಸುತ್ತಲೂ ಬರಬಾರ್ದು, ಆ ಥರ ಆಗತ್ತದು. ಅದನ್ನ ನಾವು ತೊಗೊಂಡು ಅದಕ್ಕೆ ಹಾಕಿದ್ವಿ. ಫೆನ್ಸಿಂಗ್ ಥರ ಇದು, ಯಾರು ತೋಟದ ಹತ್ರ ಬರಬಾರ್ದು. ಅವರು ಬರಲ್ರಿ, ಈ ಸ್ಮೆಲ್ ನೋಡಿ ಏನು ಗಲೀಜ್ ಐತಿ ಇವ್ರ ತೋಟ ಅನ್ನಂಗಿರುತ್ತೆ ರೀ. ಆದ್ರೆ ಅದ್ರಾಗ ಇರೋ ಶಕ್ತಿ ಎಲ್ಲವನ್ನೂ ತಂದು. ಈ ಪ್ರಾಣಿಗಳು ಎಷ್ಟು ದಿನಕ್ಕೆ ಡಿಕಂಪೋಸ್ ಆಗ್ತವೆ? 3 ತಿಂಗಳು ಬೇಕಾ? ಅವು 4 ತಿಂಗಳು ರೀ. 4 ತಿಂಗಳು ಸತ್ತಿತ್ತಲ್ರಿ, ಆಗ್ಬಿಡ್ತಿದ್ದೆ. ಈಗೇನಾಗೈತೆ ಏನು ಸತ್ರ ತಂದು ಹಾಕಿ ಇದ್ರೊಳಗೆ ಒಟ್ನಲ್ಲಿ ಈಗ ಅಲ್ಲಿನ ನಿನ್ನ ಒಂದು ಹಾವು ಬಡ್ದೀನಿ ಇಲ್ಲೇ. ಅಲ್ಲ, ಈಗ ಅಲ್ಲೊಂದು ನಿಮಗೆ ತೋರಿಸ್ಲಿಲ್ಲ, ಅಲ್ಲಿ ತೋರಿಸ್ತೀನಿ ಬರ್ರಿ. ಅಲ್ಲ ಸರ್, ಇದಕ್ಕೆ ಒಂದು ಸ್ವಲ್ಪ ಪರಂಗಿ ಗಿರಂಗಿ ಹಾಕ್ಬೋದಲ್ವ, ಹಣ್ಣುಗಣ್ಣು? ಅಲ್ರಿ, ಅವು ಊಟ ಮಾಡ್ತೀವಲ್ರಿ, ಮುಸ್ರಿ ತೊಳಿತೀವಲ್ಲ, ಅದು ವೇಸ್ಟು ಇಷ್ಟು ಹಾಕ್ತೀವಿ. ಅದನ್ನ ಎಲ್ಲ ಮನ್ಯಾಗ ಏನಿರುತ್ತಾ ದನಕ್ಕೆ ಹಾಕಿ ಇದನ್ನ ಹಗ್ಗ ದಿನ ಹಿಂಗೆ ತಿರುಗಿಸೋದ್ರಿ 15 ದಿನ. ಅಲ್ಲ ಸರ್, ಓಕೆ. ಈಗ ಇದೆಷ್ಟು ಲೀಟ್ರ್ ರೂಮ್ ಇದು? 1000? ಇದು 750 ರೀ. 750. ಎಷ್ಟು ಕೆಜಿ ಸಗಣಿ ಹಾಕಿದ್ರೆ, ಎಷ್ಟು ಕೆಜಿ ಗಂಜಲ ಹಾಕಿದ್ದೀರಾ? ಇದು 750 ಅಲ್ರಿ, 50 ಕೆಜಿ ಇದ್ರ ಸಗಣಿ ಹಾಕಿನ್ರಿ. 50 ಕೆಜಿ ಸಗಣಿ ಹಾಕಿನ್ರಿ, 25 ಕೆಜಿ ಗಂಜಲ ಹಾಕಿನಿ, ಆಮೇಲೆ 10 ಕೆಜಿ ಬೆಲ್ಲ ಹಾಕಿನಿ ಇದ್ರಾಗ. ಇವು ಒಂದು 10 ಕೆಜಿ ಹಿಟ್ಟು ಹಾಕಿವ್ರಿ ಅದ್ರಾಗ. ಹಿಟ್ಟು ಅಂದ್ರೆ ಕಡಲೆ ಹಿಟ್ಟು ರೀ ಒಂದು, ಆಮೇಲೆ ಹಸೆಬೇಳೆ ಹಿಟ್ಟು, ಕಡಲೆ ಹಿಟ್ಟು, ಹಸೆಬೇಳೆ ಹಿಟ್ಟು, ಆಮೇಲೆ ನಮ್ಮದು ಗಿರಣಿ ಒಳಗೆ ಕಸ ಹೊಡೆದದ್ದು ವೇಸ್ಟ್ ಹಿಟ್ಟು ಬರುತ್ತಲ್ಲ, ಅದು ಒಂದು 10 ಕೆಜಿ ಹಾಕಿನ್ರಿ. ಇಷ್ಟು ಕೂಡಿ ಇದ್ರಾಗ ಒಟ್ಟ ಎಲ್ಲ ಸೇರಿಸಿ 2 ಕ್ವಿಂಟಲ್ ಆಗೈತೆ ರೀ. ಇದು ಇದನ್ನ 2 ಕ್ವಿಂಟಲ್ ಮಾಲ್ ನಾವು ತೆಗೆದು ಇದು 2 ಎಕರೆಗೆ ಆರಾಮ್ ಸಫಿಷಿಯೆಂಟ್ ಆಗತ್ತೆ ರೀ ಒಮ್ಮೆ ಸ್ಪ್ರೇ ಮಾಡಕ್ಕೆ. 5 ತಿಂಗಳಿಗೆ. ಹಾಂ ರೀ. ಯಾವ ಪ್ರಾಣಿ ಹಾಕಿದ್ರೆ ಈಗ? ಇದ್ರಾಗ ಸದ್ಯ ಇದ್ರಾಗ ಪ್ರಾಣಿ ಹಾಕಿದ್ದು ಬೇರೆ ಬೆಕ್ಕು ಹಾಕಿದ್ರಿ. ಇದ್ರಾಗ ಬೆಕ್ಕು ಏನ್ರಿ, ಅಲ್ಲೊಂದು ಐತಿ ಈಗ ಸದ್ಯ ಇಲಿ ಹಾಕಿನ್ರಿ ಅದ್ರಾಗ. ಪ್ರಾಣಿಗಳೆಲ್ಲವೂ ಅದ್ರೊಳಗೆ ಹಾಕಿ ಅದನ್ನ ಮಾಡಿದ್ರೆ ಅದು ಸ್ಮೆಲ್ ಭಯಂಕರ ಆಗತ್ತೆ ರೀ. ಇವು ಜೇನು ಪೆಟ್ಟಿಗೆ ರೀ ಇವು. ಹೌದು ಏನ್ರಿ, ಹೌದು. ಇವು ಸ್ಮೆಲ್ಗೆ ಬೇರೆದಾರ ಇದನ್ನ ಮಾಡಿದಕ್ಕೆ ಅಡಿಕೆ ಐತೆ ನೋಡ್ರಿ, ಅಡಿಕೆ ರೀ. ಇವು ಕರಿಬೇವು, ಶ್ರೀಗಂಧ ರೀ, ಚಂದನ ಏನ್ರಿ, ಇವು ಶ್ರೀಗಂಧ ರೀ. ಇದು ನೆಲ್ಲಿಕಾಯಿ ರೀ, ಶ್ರೀಗಂಧ ರೀ. ನೀವು ಇನ್ನೊಂದೇನೋ ಮಾಡಿದ್ದೀನಿ ಅಂದ್ರಲ್ಲ ಗೊಬ್ಬರದ್ದು, ತೋರಿಸಿ. ಅದು ಅದಕ್ಕೆ ಬಂದ್ರಿ. ಇಲ್ಲದ ನೋಡಿ ಸರ್, ಉದಾಹರಣೆ ನಿಮಗೆ ಅದನ್ನು ತೋರ್ಸಕ್ಕೆ ಇಲ್ಲಿ. ಏನು ಸರ್? ಅಯ್ಯಪ್ಪ, ಇಲ್ಲಿ ಏನ್ರಿ, ಇದನ್ನ ಹಾಕಿ ಹಿಂಗೆ ತಿರುಗಿಸಿದ್ರಿ
ನೋಡ್ರಿ ಇದು 15 ದಿನಕ್ಕೆ ಅದು ಇಲ್ಲಬಾರ್ದಂಥದ್ದು ಆಗತ್ತೆ ರೀ ಅದು. ಹಾಂ ಹೌದು. ಇವೆಲ್ಲ ಶಕ್ತಿನ ಅದಾವ್ರಿ. ಏನೇನಾಗಿ ವರ್ಕ್ ಮಾಡುತ್ತೆ ಈ ಶಕ್ತಿಗಳು? ಇವು ಓನ್ಲಿ ಗ್ರೋತ್ ಆಗ್ತಾವ್ರಿ, ಬೆಳವಣಿಗೆ ಆಗ್ತಾವ. ಗ್ರೋತ್ ಪ್ರಮೋಟ್. ಗ್ರೋತ್ ಪ್ರಮೋಟ್ ಆಗ್ತಾವ್ರಿ. ಆಮೇಲೆ ಹೂವು ಉದುರಲ್ರಿ ಅವು. ಓಕೆ. ಹೂವು ಉದುರಲ್ರಿ, ಗಿಡದ ಹೂವು ಉದುರ್ಲಾರ್ದು ಇದು ಮಾಡಿದ ಮೇಲೆ ರೀ. ಮತ್ತು ಎಳ್ನೀರು ಸೋಡಾ ರೀ, ನಾವು ಕುಡಿತೀವಲ್ಲ ಸೋಡಾ ಎಳ್ನೀರು, ಈ ಜವಾರಿ ತತ್ತಿ ಅವನೊಂದೊಂದು ಹಾಕಿ ಇದು ಆದಮೇಲೆ ಅದನ್ನೊಮ್ಮೆ ಸ್ಪ್ರೇ ಮಾಡೋದು. ಸೋಡಾ ಎಳ್ನೀರು, ಎಳ್ನೀರು ಸೋಡಾ ಜವಾರಿ ತತ್ತಿ ಸಗಣಿ ಅವನ್ನ ಅದು ಇದ್ರಾಗ ಹೋಗಿರ್ತೈತ್ರಿ ಅದು. ತತ್ತಿ ಅಂದ್ರೆ ಏನು? ಇವು ಜವಾರಿ ತತ್ತಿ, ಕೋಳಿ ತತ್ತಿ ರೀ, ಮೊಟ್ಟೆ. ಹೇಳಿ. ಆ ಮೊಟ್ಟೆನ ಅವನು ಇಷ್ಟು ಮಿಕ್ಸ್ ಮಾಡಿ 2 ದಿನ ಇಟ್ಟು ಅವನು ಸ್ಪ್ರೇ ಮಾಡೋದು. ಅದಕ್ಕೆ ಮತ್ತೆ ಹೂವು ಉದ್ರಂಗಿಲ್ಲ ರೀ ಅದಕ್ಕೂ. ಓಕೆ. ಇವನ್ನೆಲ್ಲ ಮಾಡ್ಕೊಂತ ಈ ಥರ ತಂದೀವಿ ನೋಡ್ರಿ. ಹಾಂ ಸರ್. ಏನು ಸರ್? ಇಷ್ಟು 2 ವರ್ಷದ ತೋಟ ಅಲ್ವಾ ಇದು? 2 ವರ್ಷ ಸರ್. ಓಕೆ. ಬನ್ನಿರಿ 2 ವರ್ಷ. ನಾಳೆ ಡಿಸೆಂಬರ್ 23ಕ್ಕೆ 2 ವರ್ಷ ಮುಗಿತೈತಿ ನೋಡಿ ಸರ್. 2ನೇ ವರ್ಷದ ಹುಟ್ಟಹಬ್ಬ ರೀ. ಅಲ್ಲ ಸರ್, ಈಗ ತೆಂಗು ಇಲ್ಲಿ ಹಾಕಿದ್ದೀರಾ? ಹ್ಞೂ ರೀ. ಅಡಿಕೆನೂ ಮಧ್ಯೆ ಹಾಕಿದ್ದೀರಾ? ಹ್ಞೂ ರೀ. ಇದು ತೆಂಗು ಅಡಿಕೆ ಎರಡೂ ಚೆನ್ನಾಗಿ ಬರಲ್ಲ ಅಂತಾರಲ್ಲ ಒಂದೇ ಕಡೆ ಹಾಕಿದ್ರೆ? ಹಂಗೇನಾಗಿಲ್ಲ ಸರ್, ಹಂಗೇನಾಗಲ್ಲ. ಅಲ್ಲ, ಮೇಲ್ ಬರುತ್ತೆ, ಫಲ ಕೊಡುವಾಗ ಸ್ವಲ್ಪ ಅಲ್ಲ ಸರ್, ಡೀಪಾಗಿ ಹಾಕಿದ್ರೆ ಏನಾಗಲ್ಲ ರೀ. ಅದು ಹತ್ರ ಮಾಡಿದ್ರೆ ಮತ್ತೆ ಇಳುವರಿ ಆಗಲ್ಲ ರೀ. 30 ಅದಾವೆ ಸರ್ ಅವು. ಏನು ತೆಂಗು? ಅಡಿಕೆಗೆ ಅದು ಇಲ್ಲೇ ಅವು ಅಷ್ಟು ನೇರ ಒಂದು 10 ಅಷ್ಟು ಅಡಿಕೆ ಹಚ್ಚಿವಿ ನಾವು. 110 ತೆಂಗು ಅಡಿಕೆ ಹೊಲ ತುಂಬ ಹಚ್ಚಿಲ್ಲ. ತೆಂಗೆ ಜಾಸ್ತಿ ಇರೋದು. ತೆಂಗು 110 ಐತ್ರಿ. ಓಕೆ. ಹಿಂಗೆ 30 ಐತ್ರಿ. 30 ಅಡಿ. ಹಾಂ, ಹಿಂಗೆ 30. ಓಕೆ. 30 × 30 ಪ್ಲಾಟ್ ಮಾಡ್ತಾರಲ್ರಿ, ಆ ಟೈಪ್ ಮಾಡಿ. ಅದ್ರ ಮಧ್ಯೆ ಏನೇನು ಮಾಡಿದ್ದೀರಾ? ಇಲ್ಲೇ ನೋಡ್ಕೊಬಿಡೋಣ ಸರ್. ಈಗ ತೆಂಗನ್ ಮಧ್ಯ ಏನು ಮಾಡಿದ್ದೀರಾ ಈ ಸಾಲಲ್ಲಿ? ಇದು ಪೂರ್ತಿ ಕರಿಬೇವು ರೀ, ಶ್ರೀಗಂಧ ರೀ. ಏನು 15 ಅಡಿಗೆ ಬರುತ್ತಾ? ಇವು ಇಲ್ರಿ, ಇವು 5 ಫೂಟಿಗೆ ಒಂದು ಬರ್ತಲ್ಲ. ಅಲ್ಲ ಸರ್, ಇಲ್ಲಿ ಇವಕ್ಕ ರೀ ಡಿಫ್ರೆನ್ಸ್. ತೆಂಗಿನ ಗಿಡದಿಂದ ಸೆಂಟ್ರು. ಸೆಂಟ್ರ್ ಇವು 15 ಫೂಟಿಗೆ ರೀ. 15 ಅಡಿಗೆ ಬರುತ್ತೆ. ಹ್ಞೂ ರೀ, ಇವು 15 ಫೂಟಿಗೆ ಬರುತ್ತೆ ರೀ. ಏನ್ರಿ. ಆಮೇಲೆ ಅದ್ರ ಮಗ್ಲ ಅವು ಭಾಳ ದಿನ ಇಲ್ಲಲ್ರಿ ಇವಕ್ಕ. ಅಲ್ಲ ಸರ್, ಈಗ ಕರಿಬೇವು ಮಾರಾಟ ಮಾಡ್ಬೋದು. ಶ್ರೀಗಂಧ ಹಾಕಿದ್ದೀರಾ, ಇದು ಬಡ್ಡಿ ಆಗುತ್ತಲ್ಲ ಸರ್? ಬಡ್ಡಿ ರೀ ದೊಡ್ಡದಾಗತ್ತೆ, ಮಾರಾಟ ಮಾಡ್ಬೋದು ಅಂತೀರಾ. ಎಷ್ಟು ವರ್ಷ ಬೇಕು ಮಾರಾಟ ಮಾಡಿ? ಇದು 15 ವರ್ಷ ರೀ. 15 ವರ್ಷ ಬೇಕಾ? 15 ವರ್ಷಕ್ಕೆ ಮುಗೀತು ಅದು ಲೈಫ್. ಎಲ್ಲಿ ಮಾರಾಟ ಮಾಡೋದು ನೀವು? ಇದು ನಮ್ಮದು ಅರಣ್ಯ ಇಲಾಖೆಯವ್ರಿಗೆ ನಮ್ಮದು ಗಂಧ ಕಟಾವು ಮಾಡೋದು ಐತ್ರಿ ಅಂತ ಹೇಳಿ ಅವರು ಪರ್ಚೇಸ್ನವ್ರು ಕರ್ಕೊಂಬರ್ತಾರೆ ಸರ್. ಇಂಥವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಅಂತ ಕಳಿಸ್ತಾರೆ ರೀ. ಓಕೆ. ಬಂದು ತೊಗೊಂಡು ಇಲ್ಲಿ ಅಕ್ಕಪಕ್ಕ ಯಾರು ಮಾರಾಟ ಮಾಡಿರೋರು ಇದ್ದಾರಾ? ಈಗ ಯಾರೂ ಮಾಡೇ ಇಲ್ಲ ಅಲ್ರಿ ಇದನ್ನು. ಫಸ್ಟ್ ನಾವು ಮಾಡೀವಿ. ಆದ್ರೆ ಅರಣ್ಯ ಇಲಾಖೆಯವ್ರು ನಿಮ್ಗೆ ಅದನ್ನು ಮಾರಾಟ ಮಾಡೋದು ವ್ಯವಸ್ಥೆ ನಾವು ಮಾಡಿಕೊಡ್ತೀವಿ, ಬೆಳೀರಿ ಅಂತಂದು. ಅಲ್ಲ ಸರ್, ಯಾಕೆ ಇಲ್ಲಿ ಯಾರು ತೆಂಗಿನ ಮರ ಹಾಕಿಲ್ಲ? ನಾನು ನೋಡ್ಕೊಂಬಂದೆ ಸುತ್ತ ಬರ್ತಾ ರಸ್ತೆ ಅಕ್ಕಪಕ್ಕ ತೆಂಗಿನ ಮರ ಒಂದೂ ಇಲ್ಲ. ಇಲ್ಲ ರೀ, ಅದು ಶ್ರಮ ಐತಲ್ಲ ಸರ್. ಶ್ರಮ ಐತಿ. 24x7 ಇರ್ಬೇಕಲ್ಲ ಸರ್. ಒಂದೇ ಒಂದು ಅಲ್ಲ ಸರ್, 24x7 ಇರ್ಬೇಕಲ್ಲ ಅದ್ರಾಗ. ಇದಕ್ಕೆ ಪೂರ್ತಿ ನಮ್ಮದು ಫುಲ್ ಉದ್ಯೋಗನ ಇದಂತ ಮಾಡ್ಕೊಂತ ಇದ್ರೆ ಬರ್ತದೆ ಸರ್ ಇದು. ಅಲ್ಲ, ಇಲ್ಲಿ ಬರಲ್ಲ ಅಂತನಾ ಹಿಂಗೆ ಜನರ ತಲೆಯಾಗ ಇದು ಎರಿ ಮಣ್ಣಿಗೆ ತೆಂಗಾಗಲ್ಲ, ಇರಿಗೇಷನ್ ಮಾಡಿದರೆ ಏನು ಬೆಳೆಯಲ್ಲ ಅಂತ ಒಂಥರ ಜನರಿಗೆ ಭಯ ರೀ. ಅದಕ್ಕೆ ಅದು ಯಾಕಾಗಲ್ಲ ಅಂತಂದು ಈಗ ನಾವು ಪ್ಯಾರ್ಲ ಹಚ್ಚಿವ್ರಿ, 2 ವರ್ಷ ಆಯ್ತು. ಈಗ ಅದ್ರ ಟೇಸ್ಟ್ ನೋಡ್ರಿ ಯಾವ ಥರ ಟೇಸ್ಟ್ ಐತಿ. ಕರಿಬೇವು ಈಗ ಮಸಾಲೆಗೆ ಏನು ಕರಿಬೇವು ಬೆಳಿತೈತಲ್ಲ ಅದಕ್ಕಿಂತ ಚಲೋ ಅದ ರೀ ಇದು. ಓಕೆ. ಅದಕ್ಕೆ ಇವು ಎಲ್ಲವೂ ಆಗ್ತಾವ್ರಿ. ಶ್ರೀಗಂಧ ಎಷ್ಟಿದೆ ಸರ್ ಟೋಟಲ್? ಶ್ರೀಗಂಧ ಒಂದು 100 ಹಚ್ಚಿವಿ ನೋಡಿ ಸರ್. 100 ಹಚ್ಚಿದ್ದೀರಾ? 100 ಶ್ರೀಗಂಧ ಹಚ್ಚಿವ್ರಿ. ಓಕೆ. 100 ಲಿಂಬೆ ಹಚ್ಚಿವ್ರಿ, 100 ಪ್ಯಾರ್ಲ ಹಚ್ಚಿವ್ರಿ, ಒಂದು 300 ಕರಿಬೇವು ಐತ್ರಿ, 300 ಇದು ನುಗ್ಗೆ ಐತ್ರಿ. ಈ ನುಗ್ಗೆ ಹಾಕೊಂಡಿರೋ ಕಾರಣ ಸರ್? ಸರ್ ಅಂದ್ರೆ ಇವು ಭಾಳ ದಿನಕ್ಕೆ ಬೆಳೆ ನಮಗೆ ಕೈ ಸಿಗತ್ತೆ ರೀ. ಯಾವುದು? ನುಗ್ಗೆ ಕರಿಬೇವು 6 ತಿಂಗಳ ಕೆಲಸ ಚಾಲು ರೀ ಅವು. ಇವು ನುಗ್ಗೆ ಗಿಡ ರೀ 8 ತಿಂಗಳಿಗೆ ನಮಗೆ ಕ್ರಾಪ್ ಚಾಲು ಆಗಿಬಿಡುತ್ತೆ ಸರ್. ಹೌದೌದು. ಯಾವ್ದು ಅದು ವೆರೈಟಿ? ಭಾಗ್ಯಶ್ರೀ ರೀ. ಭಾಗ್ಯಶ್ರೀ. ಇದು ಶ್ರೀಗಂಧ ಇದು 12ರಿಂದ 15 ವರ್ಷ ಬೇಕ್ರಿ ಟೈಮ್. ಪ್ಯಾರ್ಲ 2 ವರ್ಷಕ್ಕೆ ಪ್ಯಾರ್ಲಕ್ಕೆ ನಮಗೆ ಕೈಗೆ ರೊಕ್ಕ ಬರುತ್ತೆ. ಅಂದ್ರೆ ಈಗ ನಿಮಗೆ ಬಂತಾ? ಈಗ 2 ವರ್ಷ ಆತಲ್ರಿ, ಈಗ ಸ್ಟಾರ್ಟ್ ಆಯ್ತು. ಏನ್ರಿ ಪ್ಯಾರ್ಲ ರೀ. ಯಾವ ವೆರೈಟಿ ಅದು ಪ್ಯಾರ್ಲ? ಇದು ಕೊಣ್ಣೂರು ರೀ, ಲಕ್ನೋ 49, ಪಿಂಕ್ ಥೈಲ್ಯಾಂಡ್ ಅಂತ ಹಾಕಿವ್ರಿ. ಓಕೆ. ಪಿಂಕ್ ಥೈಲ್ಯಾಂಡ್, ಲಕ್ನೋ 49, ಕೊಣ್ಣೂರು ಹಾಕಿವಿ. ಆಮೇಲೆ ರೀ ಇದು ಶ್ರೀಗಂಧ ನೋಡ್ರಿ ಹೆಂಗೆ ಅದ ಇವು. ಹೌದಾ ಸರ್? ಅಲ್ಲ ಸರ್, ಇದು ನುಗ್ಗೆ ಇನ್ನೊಂದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ.
ಹಾಂ ನುಗ್ಗೆ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ, ಅದಕ್ಕೆ ಹಾಕೊಳ್ಳೋದು ಒಳ್ಳೇದು. ಮತ್ತೆ ಮಾರಾಟದ ಉದ್ದೇಶಕ್ಕೂ ಹಾಕೊಂಡಿದ್ದೀರಾ, ಹ್ಞೂ ರೀ. ಅದು ಕೂಡ ಈಗ ಬರ್ತಾ ಇದೆ ಅಲ್ವಾ? ಅದ್ರದ್ದು ಉತ್ಪನ್ನ ರೀ ಈಗ ನಮಗೆ. ಅದು ಮಾರಾಟ ಮಾಡ್ತಾ ಇದ್ದೀರಾ ನುಗ್ಗೆಕಾಯಿ? ನುಗ್ಗೆಕಾಯಿ ಮಾರಾಟ ಮಾಡೀವಿ ರೀ. ಹೆಂಗೆ ಸರ್ ಕೆಜಿ? ಅಂದರೆ ಅವು ಫಸ್ಟು 40 ರೂಪಾಯಿ ಕೆ ಜಿ ಹಂಗೆ ಸೇಲ್ ಮಾಡಿದ್ವಿ ರೀ ಫಸ್ಟು. ಹಾಂ ಹಾಂ ಆಮೇಲೆ ಎಲ್ಲ ಕಡೆಯಿಂದ ಬರಕತ್ತಿದ್ವಲ್ಲ ರೀ, ಸಬ್ ಡೌನ್ ಆಗಿ 30-25 ರಂಗೆ ತೊಗೊಂಡ್ರು. ಅದು ಹೆಂಗೆ ತೊಗೊಂಡ್ರು ಪ್ರಾಫಿಟ್ ಐತಲ್ಲ ಸರ್ ಅದು. ಅದ್ರದ್ದು ತಪ್ಲಾಸತೆ ಮಾರುತ್ತಾ ಹೋದ ಪ್ಯಾರ್ಲ್ಕಾಯಿ ಇದೆ ನೋಡಿ ಸರ್. ಹೌದು. ಈ ಥರ ಎಲಿಗೊಂದು ಕಾಯಿ ಆಗತ್ತೆ ರೀ. ಆಮೇಲೆ ಇದು ಗುಲಾಬಿ ಇದ್ದ ರೀ. ಗುಲಾಬಿ. ಅಂದರೆ ನೀವು ತೋಟದ ಮಧ್ಯದಲ್ಲೂ ಏನೂ ಖಾಲಿ ಜಾಗ ಬಿಟ್ಟಿಲ್ಲ, ವೇಸ್ಟ್ ಮಾಡಂಗಿಲ್ಲ ರೀ. ಇಲ್ಲಿ ರಾಗಿ ಹಾಕೊಂಡಿದ್ದೀರಾ? ರಾಗಿ ಐತಿ ನೋಡಿ ಸರ್. ಹಾಂ 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 ಇಲ್ಲ ಸರ, ಇವು ಆದ್ವು ಅಂದ್ರೆ ನಮ್ಗೆ ಇಮ್ಮಿಡಿಯೇಟ್ಲಿ ಬ್ಯಾಸ್ರ ಆಗಲ್ಲ ರೀ ಹೊಲ್ದಾಗ. ಓಕೆ. ಈ ತೆಂಗು ಒಂದ ಅಂದ್ರೆ ಸರ್ ನಮ್ಗೆ ಅದು ಸುಮಾರು 8 ವರ್ಷ ಮಟನೂ ದಾರಿ ಕಾಯ್ಬೇಕು. ಓಕೆ. ಇವು ಹಂಗಲ್ಲಲ್ರಿ, ಇವು ಇಮಿಡಿಯೇಟ್ಲಿ ಹಂಗೆ 3 ತಿಂಗಳಿಗೊಮ್ಮೆ ಇವು ಫಲ ಕೊಟ್ಟು ಬಿಡ್ತಾವು. ಹೌದೌದು. ನೋಡಿ ಇದು ತುಂಬಾ ಚೆನ್ನಾಗಿದೆ. 30 ಅಡಿ ಕೊಟ್ಟಿದ್ದೀರಾ ತೆಂಗಿಗೆ. ಆ ತೆಂಗಿಂದ ಈ ತೆಂಗವರೆಗೆ 30 ಅಡಿ ಅಂತರ ಇದೆ. 30 ಅಡಿ ಮಧ್ಯದಲ್ಲಿ ಏನ್ ಬೇಕಾದ್ರೂ ಬೆಳ್ಕೋಬಹುದು ನೀವು. ಇವು 15 ಫುಟ್ಗೊಂದು, ಮತ್ತೆ ಇವು ಶ್ರೀಗಂಧ ರೀ. ಶ್ರೀಗಂಧ ಹಾಕಿದ್ದೀರಾ. ಆಮೇಲೆ ಇದ್ರೊಳಗೆ ಇದು 1 ಲೈನ್ ರಾಗಿ ರೀ, 1 ಲೈನ್ ಗುರೆಳ್ಳು, 1 ಲೈನ್ ಎಳ್ಳು, ಏನ್ರಿ ನವಣಿ. ಓಕೆ. ಏನ್ರಿ ಎಳ್ಳು, ಗುರೆಳ್ಳು, ನವಣಿ, ರಾಗಿ, ಅಲಸಂದಿ, ಉದ್ದು, ಇದೆಲ್ಲ ನಿಮ್ಮ ಮನೆ ಅಳತೆಗೆ ಎಲ್ಲ ಮನೆಗೆ ರೀ. ಇದೇನು ಸರ್ ಇದು ಗುರೆಳ್ಳ? ಅದು ನವಣಿ ಸರ್. ಅದು ಇದು ಗುರೆಳ್ಳು ಇದು ಸರ್. ಗುರೆಳ್ಳು. ಇದು ಗುರೆಳ್ಳು ಸರ್. ಇದು ಅದು ನವಣೆ. ಅದು ನವಣಿ ಸರ್. ನೋಡ್ರಿ ಇಲ್ಲಿ ಗುಬ್ಬಿ ನೋಡ್ರಿ ಎಷ್ಟು ಗುಬ್ಬಿ ಬರ್ತಾವು. ಹೌದು. ಇವೆಲ್ಲ ಒಂಥರ ಸೌಂಡ್ ಬೆಳಗ್ಗೆದ್ದು. ಹೌದು. ಗುಬ್ಬಿ, ಹಕ್ಕಿ, ಪಕ್ಷಿ ಎಲ್ಲ ಬರ್ತಾವ್ರಿ, ಗಿಳಿ. ಏನ್ರಿ ಅದಕ್ಕೆ ಈ ಥರ ಮಾಡೋಣ ಅಂತಂದು ಮಾಡೀವಿ ಸರ. ಆದ್ರೆ ಇದನ್ನು ಮಾಡಿದ ಮಾತ್ರ ಅಗದಿ ಆರೋಗ್ಯವಾಗಿ ಇದೀವಪ್ಪ ನಾವು ಅನ್ನೋ ಟೈಪ್ ಅದೇವು ನೋಡಿ ಸರ್. ಹೌದು. ಏನ್ರಿ ಈ ಹಸಿಮೆಣಸಿಕಾಯಿ ಗಿಡಗಳು ಎಲ್ಲೋ ಕೆಲವೊಂದು ಅಲ್ಲಲ್ಲೇ ಅವೆ. ಇದ್ರಾಗ ಒಟ್ಟ ಏನು ಸಿಗುತ್ತೆ ಎಲ್ಲ ಹಚ್ಚುದ್ರಿ. ಎಲ್ಲ ಹಾಕಿದ್ದೀರಾ? ಅಲ್ಲಲ್ಲಿ ಕುಂಬಳಕಾಯಿ ಬಳ್ಳಿ ನೋಡ್ಬೋದು. ಅಲ್ಲಿ ಕುಂಬಳಕಾಯಿ ಹಾಕಿವ್ರಿ. ಆ ಕಡೆ ಸ್ವಾರಿಕಾಯಿ ರೀ, ಕುಂಬಳಕಾಯಿ. ಆಮೇಲೆ ಇಲ್ಲೇ ನೋಡ್ರಿ ಸೌತಿ, ಶೇಂಗಾ ರೀ. ಓಕೆ. A to Z ಎಲ್ಲ ರೀ. ಇಂಥ ಇದ್ರೊಳಗೆ ಬಂದ್ರಿ ನೀವು ಹಣ್ಣಿನ ಮಾರ್ಕೆಟ್ಗೆ, ಕಾಯಿಪಲ್ಯ ಮಾರ್ಕೆಟ್ನಾಗ ಏನು ಹೋಗ್ತೀರಿ ಅವೆಲ್ಲ ಇದ್ರ ಸಿಕ್ಕಂಗೆ ಮಾಡಿ. ಇಲ್ಲಿ ಸಿಗಬೇಕು ಅಂತಾನೆ ಬೆಳ್ಕೊಂಡಿರೋದು ನೀವು. ಅಲ್ಲಿ ಮಾರ್ಕೆಟ್ಗೆ ಹೋದ್ರಿ, ಹಣ್ಣಿನ ಮಾರ್ಕೆಟ್ಗೆ ಹೋದ್ರ ಸೇಬು, ಮೋಸಂಬಿ, ಕಿತ್ಲಿ ಹಣ್ಣು, ಪ್ಯಾರ್ಲ ಹಣ್ಣು ಏನು ಸಿಗ್ತಾವು ಅವೆಲ್ಲವೂ ನಾವು ಈ ಮಾರ್ಕೆಟಿಗೆ ಬಂದೇವಪ್ಪ ಅನ್ನೋ ಟೈಪ್ ರೀ. ಆಮೇಲೆ ಅವು ಫರ್ಟಿಲೈಸರ್ ಅಲ್ರಿ ಅವು. ಹೌದು. ಇದು ಅವು ಫರ್ಟಿಲೈಸರ್ ಅಲ್ಲಿ ಇವು. ಇವೆಲ್ಲ ಸಾವಯವ ರೀ ಪೂರ್ತಿ. ಸಬ್ಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಇದು ಸಬ್ಬಸಿಗೆ ರೀ. ಇದು ಸಬ್ಬಸಿಗೆ ಸೊಪ್ಪು, ಮೆಂತೆ ರೀ, ಕುಂಬಳ ರೀ. ನೋಡಿ ಕುಂಬಳ ಅಂದ್ರಿ A to Z. ಅದ ಕರಿಬೇ ನೋಡಿ ಸರ್. ಹೆಂಗೆ ಅದು ಕರಿಬೇವು ರೀ. ಕರಿಬೇವು ಆಲ್ರೆಡಿ ಕಿತ್ತು ಮಾರಾಟ ಇಲ್ಲ, ಕಟಾವು ಮಾಡೀವ್ರಿ ಈಗ. ಅದು 6 ತಿಂಗಳು ಕಟಾವು ಮಾಡಿ ಬಿಡೋದ್ರಿ ಅದು. ಓಕೆ. ಈಗ ಈ ಕಟಾವಿಗೆ ಬಂದೈತ್ರಿ ಮತ್ತೀಗ ಕಟ್ ಮಾಡಬೇಕು. ಹ್ಞೂ ರೀ. ಎಲ್ಲಿ ಅಂಗಡಿಗೆ ಹಾಕ್ತೀರಾ? ಮಾರ್ಕೆಟಿಗೆ ರೀ. ಮಾರ್ಕೆಟು. ಒಂದು ಕಟ್ಟು ಎಷ್ಟು ರೂಪಾಯಿ? ಅದನ್ನು 30 ರೂಪಾಯಿ ಕೆಜಿ ತೊಗೊಂಡು. ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದೀರಾ? ಸಪ್ರೇಟ್ ರೇಟ್ ಇಲ್ವಾ? ಇಲ್ರಿ, ಹಂಗೇನಿಲ್ಲ. ಮಾರ್ಕೆಟ್ಗೆ ಹಾಕ್ಬಿಡಿ. ನೀವು ಹೇಳ್ದಂಗೆ ಬೆಂಗಳೂರೊಳಗೆ ಆರ್ಗ್ಯಾನಿಕ್ ಇದ್ದು ಒಂದು ಮಾರ್ಕೆಟ್ ಮಾಡಿರಲ್ಲ, ಅಲ್ಲಿ ಹೋದ್ರೆ ಆಗತ್ತೆ ರೀ. ಹೌದು. ಇಲ್ಲಿ ನಾವು ಇದು ಬಜಾರ್ಗೆ ಕೊಡ್ತೀವಲ್ಲ, ಆಮೇಲೆ ನಮ್ಮದು ನೋಡಿ ಹೋದವ್ರು ಇಲ್ಲ ನಮ್ಗೆ ಕೊಟ್ಬಿಡ್ರಿ ಅಂತ ತೊಗೊಂತಾರೆ ರೀ. ಅವ್ರಕಿನ್ನ 10 ರೂಪಾಯಿ ಜಾಸ್ತಿ ತೊಗೊಂತಾರೆ. ಅಲ್ಲ, ಈಗ ಮಾರ್ಕೆಟ್ಗೆ ಹೋದ್ರೆ ಎಲ್ಲಾನು ಅಲ್ಲಿ ಕೆಮಿಕಲ್ ಇರುತ್ತೆ, ಅದ್ರ ಮಧ್ಯೆ ನಿಮ್ದು ಕೆಮಿಕಲ್ ಅಂತಾರೆ. ಸಪ್ರೇಟ್ ಆಗಿ ಇಟ್ಕೊಂಡು ಮಾರಿ, ಜಾಸ್ತಿ ರೇಟ್ ಮಾರಿ ಅಂತ ಹೇಳ್ತಲ್ಲ, ಸಪ್ರೇಟ್ ಆಗಿ ಇಟ್ಕೊಂಡು ಆರ್ಗ್ಯಾನಿಕ್ ಅಂತ ಹೇಳಿ ಮಾರಿ. ಆರ್ಗ್ಯಾನಿಕ್ ಅದ್ರಾಗ ಐಡಿಯಾ ಇದ್ದವರು ಇಲ್ಲಿಗೆ ಬಂದು ತೊಗೊಂಡೋಗ್ಬಿಡ್ತಾರೆ. ಇಲ್ಲಪ್ಪ ನಿಮ್ದು ಕರಿಬೇವು ಇದು ಸಾವಯವ ಐತೆ, ನಾವು ಇದನ್ನ ತೊಗೊಂಡು ಹೋಗ್ತೇವೆ ಅಂತ ಒಯ್ತಾರೆ. ಹೌದು. ಅಷ್ಟು ಜನ ಇಲ್ಲ ನಮ್ಮ ಸಾಕು ಅಂದಿರ್ತಾರಲ್ಲ, ಇದು ಗಜನಿಂಬಿ ಸರ್. ಇದು ಏನ್ರಿ? ಹೌದು. ಇದೇನಕ್ಕೆ ಆರ್ಗ್ಯಾನಿಕ್ ಆಗಿ ಮಾರಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ಜನಕ್ಕೆ ಇದರ ಮಹತ್ವ ಏನಂದ್ರೆ, ಇದು ತಿಂದ್ರೆ ಕಣ್ಗೊಳ್ಳೇದು ಗೊತ್ತಾಗತ್ತೆ ರೀ. ಇದು ತಿಂದ್ರೆ ಕಣ್ಗೊಳ್ಳೇದು ಅಂತಾರೆ. ಕೆಮಿಕಲ್ ಹಾಕಿ ಬೆಳೆದಿರೋದ್ರಿಂದ ಕಣ್ಣು ಒಳ್ಳೇದಾಗಲ್ಲ. ಇಲ್ಲ, ಇದು ಜಾಸ್ತಿ ಈಗ ಅಪೇಕ್ಷೆ ಪಡ್ತಾರೆ ಜನ. ನಮಗೆ ಇದನ್ನ ಕೊಡ್ರಿ ಅಂತಂದು. ಸಾವಯವದಲ್ಲಿ ಬೆಳೆದಿರೋದ್ರಿಂದ ಅದು ಎಲ್ಲದಕ್ಕೂ ಒಳ್ಳೇದು ತಿಂದ್ರೆ. ಆಲ್ಮೋಸ್ಟ್ ಎಲ್ಲರೂ ಇದ್ರ ಬಗ್ಗೆ ಐಡಿಯಾ ಇದ್ದವ್ರು ನಮಗೆ ಕೊಡ್ರಿ ಇದನ್ನ ಮಾಲ ಅಂತಾರೆ. ಬಂದು ನೋಡ್ಕೊಂಡು ಹೋಗಿರ್ತಾರಲ್ಲ, ಬಂದು ಬಾಳೆಹಣ್ಣಿನ ಗೊನೆ ಏನಾದ್ವಲ್ರಿ, ನಮಗೆ ಸಿಗ್ಲಿಲ್ಲ ರೀ ಅವು ಹಣ್ಣು. ನಮಗೆ ಕೊಡ್ರಿ ಅಂತಂದು ಮಾರ್ಕೆಟ್ಕಿನಾನ ಮಾರ್ಕೆಟ್ನಾಗ 100 ರೂಪಾಯಿ ಒಂದು ಗೊನಿದ್ರೆ ನಿಮ್ಗೆ ಇನ್ನೂ 50 ರೂಪಾಯಿ ಹೆಚ್ಚು ಕೊಡ್ತೀವಪ್ಪ ಅಂತಂದು ತೊಗೊಂಡು ಹೋಗ್ಬಿಟ್ರಿ. ಇಲ್ಲಪ್ಪ ಒಮ್ಮೆ ಫಸ್ಟ್ ಬೆಳೆದೀವಿ ನಾವು ತಿಂತೀವಿ ಅಂತಂತಪ್ಪ ಅಂದ್ರೆ, ನಿಮ್ಗೇನು ಇಷ್ಟ ಅದಾವಳ ಅಂತಂದು ದುಡ್ಡು ಕೊಡ್ತೀವಲ್ಲ ನಾವೇನು ಹಂಗೆ. ಎಷ್ಟಿದಾವೆ ಬಾಳೆ?
ಅವು ಒಂದು 100 ಅದಾವ್ರಿ. 100 ಇದಾವೆ. ಹ್ಞೂ ಈಗ ಮೊನ್ನೆ ಹಬ್ಬಕ್ಕೆ ಕಟಾವ್ ಆಗ್ಯಾವ್ರಿ ಅವು. ಹಾಂ. ಗೌರಿ ಹಬ್ಬಕ್ಕೆ ರೀ. ಓಕೆ. ಹ್ಞೂ ಸರ್ ಎಲ್ಲಿ ಸರ್ ಪೇರ್ಲ ತಿನ್ನಕ್ಕೊಂದು ಇಲ್ವಲ್ಲ? ಇಲ್ಲ ಇಲ್ಲ ನೋಡಿ ಅಂದ್ರಿ. ಇಲ್ಲ 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 ಹರಿತೀನಿ ಬರ್ರಿ ಈಗ ಇಲ್ಲಿ. ನೀವು ತೋಟದಲ್ಲಿ ಚಪ್ಪಲಿ ಹಾಕೊಳ್ಳಲ್ವಾ? ಅಂದ್ರೆ ಹುದುಲ ಆಗತ್ತಲ್ಲ, ಸಿಕ್ಕೊಂಡ್ಬಿಡ್ತಾವಲ್ರಿ ಕಾಲು. ಅಲ್ಲ ಮಳೆ ಚೆನ್ನಾಗಾಗಿದೆ ಅಲ್ವಾ ಲಾಸ್ಟ್ ವೀಕ್ ಎಲ್ಲ? ಚಲೋ ಆಗೈತೆ ರೀ ಮಳೆ. ಹಾಂ. ನಿಮ್ಗೆ ಇಲ್ಲಿ ಪ್ಯಾರ್ಲ ಹರಿತೀನಿ ಬರ್ರಿ. ನನಗೆ ಈ ಒಂದು ಊರಿನ ವೆದರ್ ಏನು ಸಿಕ್ಕಾಪಟ್ಟೆ ಬಿಸಿಲು ಇರುತ್ತಾ ಇಲ್ಲ ಹೆಂಗೆ? ಬಿಸಿಲು ನಾಡ್ರಿ ಇದು. ಇವಾಗಂತೂ ತಂಪಾಗಿದೆ. ಇಲ್ರಿ ಬಿಸಿಲು ನಾಡಿದು ಈಗ ನಮಗೆ 2 ತಿಂಗಳು ಆತ್ರಿ. ಈಗ ಬಿಸಿಲ ಬೆಟ್ಟಿ ಇಲ್ಲ, ಈಗ 3-4 ದಿನ ಆತ್ರಿ ಬಿಸಿಲು. ಇದೇನು ಸೆಪ್ಟೆಂಬರ್ ಫುಲ್ಲು ತಂಪಾಗೈತೆ ನೋಡ್ರಿ. ಅಂದ್ರೆ ನಮಗೆ ಈ ಭೂಮಿಗೆ ಬಿಸಿಲು ಬೇಕ್ರಿ. ಇದು ತಂಪಾತಂದ್ರೆ ರೀ ರೋಗಾದಿಗಳು ಜಾಸ್ತಿ ಆಗಿಬಿಡ್ತಾವೆ ಪೀಕಿಗೆ. ಹೌದು. ಯಾಕಂದ್ರೆ ನಮ್ಮ ಪೀಕು ಬಿಸಿಲು ಅವಲಂಬಿತ ಬೆಳೆ ರೀ ಇವು. ಇವು ತಂಪು ಆತಪ್ಪ ಅಂದ್ರೆ ಕೀಡಿ ಜಾಸ್ತಿ ಆಗಿಬಿಡ್ತಾವೆ. ಹೌದು, ಬೇರ್ ಸತ್ತೋಗುತ್ತೆ, ಬೇರ್ ಕೊಳೆ ರೋಗ, ಸತ್ತು ಕೊಳೆ ರೋಗ ಬಂದ್ಬಿಡ್ತಾವ್ರಿ ಅವು. ಹೌದು. ನಮಗೆ ಜಾಸ್ತಿ ನಮ್ಗೆ 15-20 ದಿನಕ್ಕೊಮ್ಮೆ ಮಳೆ ಆದ್ರೆ ಸಾಕ್ರಿ. ಸಾಕು. ನಮ್ಮ ಭೂಮಿ ಅಷ್ಟು ಹಸಿ ಕಂಟ್ರೋಲ್ ಮಾಡುತ್ತೆ. ಅಲ್ಲ ಬಿಸಿಲು ನಡ ಅಂತ ಕೇಳಿದ ತಕ್ಷಣ ಬಿಸಿಲು ಬಂದ್ಬಿಡ್ತಲ್ಲ ಸರ್? ಇಲ್ಲ ರೀ, ಇವಾಗ 2 ದಿನ ಅಷ್ಟೇ, 3 ದಿನ ಆಯ್ತು ನೋಡ್ರಿ ಈಗ ಬಿಸಿಲು ಬರಾಕೈತಿ. ಏನ್ರಿ ಅದು ಎಷ್ಟು ರೀ, 3 ಗಂಟೆಗೆ ಮಳೆರಾಜಿ ಬಂದ ಬಿಡ್ತಾನೆ ರೀ. 3 ಗಂಟೆ ಫಿಕ್ಸ್ ಈಗ ಬಂದ್ಬಿಡ್ತಾನೆ. ಹ್ಞೂ ರೀ. ಗುರೆಳ್ಳ ಇದೆ ನೋಡಿ ಸರ್. ಗುರೆಳ್ಳ ಅಂದರೆ ಏನು ಸರ್? ಇದು ಗುರೆಳ್ಳ ಸರ, ಚಟ್ನಿ ಮಾಡ್ತಿರಲ್ಲ ಈ ಥರ ಐತೆ ನೋಡಿ ಸರ್. ಹುಚ್ಚೆಳ್ಳು. ಈಗ ಹುಚ್ಚೆಳ್ಳು ಅಂತೀರಿ ನೀವು ಇದಕ್ಕೆ? ಹಾಂ ಇದು ರೀ. ಇದನ್ನ ಮೊನ್ನೆ ಅವರು ಕಿರಣ್ ಸರ್ ವಿಡಿಯೋ ಮಾಡಕ್ಕೆ ಬಂದಿದ್ರಲ್ಲ, ಇದನ್ನು ನೋಡಿ ಅವತ್ತು ನಿಮ್ಗೆ ತಿಳಿಸಿದ್ರು ಸರ್. ಓಕೆ. ಇದು ರೀ ನಿಮ್ಗದು ಪ್ಯಾರ್ಲ ಅಂದ್ರೆ ನಲ್ಲಿಕಾಯಿ ನೋಡಿ. ಇಲ್ಲೊಂದು ಬೆಂಡೆ ಕೂಡ ಇದೆ. ಬೆಂಡೆಕಾಯಿ ಐತೆ ಸರ್. ಅದ ಸರ್ ಬೆಂಡೆ, ಶೇಂಗಾ. ಇದು ನಾಟಿ ವೆರೈಟಿನಾ ಜವಾರಿ ವೆರೈಟಿ? ಜವಾರಿ ರೀ, ಚೆನ್ನಾಗಿ ಜವಾರಿ ರೀ. ಅಲ್ಲ ಚೆನ್ನಾಗಿ ಬರುತ್ತಾ? ಹ್ಞೂ ರೀ, ಇದು ಜವಾರಿ ಟೇಸ್ಟ್ ನೋಡ್ರಿ ಹೆಂಗೆ ಅದಾವು. ಮೂಲ ಭಾರತೀಯ ಮಾಲ್ ನೋಡ್ರಿ ಇದು. ಇದು ಯಾವುದು ಹೊರದೇಶದ್ದಲ್ರಿ, ಇದು ಸ್ವದೇಶಿದ್ದ ನೋಡ್ರಿ. ಇದು ಜವಾರಿ ಟೇಸ್ಟ್ ನೋಡಿ ಸರ್. ಅದು ಏನು ಸರ್ ಪೂರ್ತಿ ಇದ್ರದ್ದು ಅದೇ ಸಣ್ಣ ವೆರೈಟಿ ಅಲ್ಲ ಇದು, ಇಷ್ಟೇ ಬರೋದು. ಇದ್ರದ್ದು ಗಾತ್ರನ ಇಟ್ಟಾರಿ, ಆದ್ರೆ ಇದ್ರ ಟೇಸ್ಟಿನ ಮುಂದೆ ಯಾವ ಹೊತ್ತಲ್ರಿ. ಚೆನ್ನಾಗಿದೆ. ಅಂದ್ರೆ ಇದು ನಾರ್ಮಲ್ ಈಗ ಬರ್ತಾ ಇದೆಯಲ್ಲ ಹೈಬ್ರಿಡ್ ಇಷ್ಟಪ್ಪ, ಆದ್ರೂ ಬೀಜ ಹೋದ್ರೆ ಕಿಡ್ನಿ ಕ್ಯಾನ್ಸರ್, ಅವೆಲ್ಲ ಆಗ್ತಾವ್ರಿ, ಕಿಡ್ನಿ ಸ್ಟೋನ್ ಆಗುತ್ತೆ, ಆಮೇಲೆ ಅಲ್ಸರ್, ಅಪೆಂಡಿಕ್ಸ್ ಅದೆಲ್ಲ ಆಗತ್ತೆ ರೀ. ಅದಕ್ಕೆ ಇದ್ರದ್ದು ಏನಿಲ್ಲ ನೋಡ್ರಿ. ಇದು ಉಂಡದೆಲ್ಲ ಪಚನ್ ಮಾಡುತ್ತೆ ಸರ್. ಮತ್ತೆ ಇದು ಓಕೆ. ಏನು ಸರ್ ಇದೆಲ್ಲ ನೋಡ್ತಾ ಇರೋದಲ್ಲ ಅದೇ? ಹ್ಞೂ ರೀ. ಏನು ಸರ್ ಇಷ್ಟೊಂದಿದೆ? ಏನು ಸರ್ ಇವೆಲ್ಲ ಇಲ್ಲೇ ಐತೆ ನೋಡಿ ಸರ್. ಎಲ್ಲ ಪ್ರತಿದಿನ ನಮ್ದು ಐಟಮ್ಸ್ ರೀ, ಇವನ್ನ ಹಾಕೇ ಮಾಡೋದ್ರಿ ಮನ್ಯಾಗ. ಓಕೆ. ಏನು ಸರ್ ಹಣ್ಣುಗಳು ಸಕ್ಕದಾಗಿದ್ದಾವೆ, ಆದರೆ ಕಾಣ್ತಿಲ್ಲ ನಮಗೆ. ಸಣ್ಣ ಅದಾವಲ್ಲ ಸರ್ ಅವು? ಸಣ್ಣವಿದ್ದಾವೆ ಮತ್ತು ಮರೇಲಿದ್ದಾವೆ. ಹ್ಞೂ ರೀ. ನನಗೆ ಒಂದು ಪ್ಯಾರ್ಲ ಹುಡುಕ್ಬೇಕಾಗಿದೆ ನಿಮ್ಗೆ. ಇಲ್ಲಿ ಚೆನ್ನಾಗಿ ಕಳೆ ಇದೆ ಸರ್. ಓ ಸರ್, ಇಲ್ಲಿ ಚೆನ್ನಾಗಿ ಕಳೆ ಇದೆ. ಇಲ್ಲೊಂದು ಸ್ವಲ್ಪ ಕಂಟ್ರೋಲ್ ಮಾಡಿದಿರಲ್ಲ, ಕಳೆ ಕೀಳ್ಸಿದ್ದೀರಾ ಹೆಂಗೆ? ಇಲ್ಲ ಸರ್, ಕಳೆ ತರಕ ದಿನ ಮಳೆ ಹತ್ತಿ ಲೇಬರ್ ತರಬೇಕು, ಮಳೆ ಆಗತ್ತೆ ರೀ. ಲೇಬರ್ ತರಬೇಕು, ಮಳೆ ಆಗತ್ತೆ ಸರ್. ಅವ್ರು ಬಂದ ತಕ್ಷಣ ಮಳೆ ಬಡ್ದು ಬಿಡತ್ತೆ ರೀ. ನೋಡಿ ಸರ್, ಟೇಸ್ಟ್ ನೋಡಿ ಸರ್. ಇದನ್ನು ಇಲ್ಲೊಂದು ಚಿಕ್ಕ ದೇವಸ್ಥಾನ ಮಾಡ್ಕೊಂಡಿದ್ದೀರಾ? ಹ್ಞೂ ಸರ್. ಹಾಂ ಸರ್. ಸರ್ ನೋಡಿ ಸರ್, ಟೇಸ್ಟ್ ನೋಡಿ. ಓಕೆ. ಓ ಈ ಥರ ಬರುತ್ತಾ ಇದು? ಹ್ಞೂ ರೀ. ಫುಲ್ ಜವಾರಿ. ಇದಾ ರೀ ಲಕ್ನೋ 49 ರೀ ಇದು. ನಾಟಿನಾ ಇದು? ಹ್ಞೂ ರೀ. ಓಕೆ. ತೈವಾನ್ ಪಿಂಕ್. ತೈವಾನ್ ಪಿಂಕ್ ಅಲ್ಲೇ ಅದ ರೀ. ಅದು ಬೇರೆ ಥರ ಬರುತ್ತಲ್ಲ? ಅದು ಇದು ತೈವಾನ್ ಪಿಂಕ್ ರೀ. ಅದು ಕೆಂಪು ಇರುತ್ತೆ ರೀ. ಇದೇ ಥರ ಇರುತ್ತಾ? ತೈವಾನ್ ಪಿಂಕ್ ಇದು ತೈವಾನ್. ಅದನ್ನು ತಿಂದು ನೋಡಿರಿ ನೀವು, ಟೇಸ್ಟ್ ನೋಡಿರಿ. ಇದು ಹೇಳಿ ಸರ್. ಚೆನ್ನಾಗಿದೆ. ಮಾರ್ಕೆಟ್ ಪೇರುಕಿನ ಇದು ಚೆನ್ನಾಗೈತಿಲ್ಲ ಸರ್? ಚೆನ್ನಾಗಿದೆ. ಒಂದೇ ಉದ್ದೇಶ ಸರ್ ಇದು. ಅವ್ರು ಕನೇರಿ ಮಠದ ಶ್ರೀಗಳು ಏನು ಹೇಳ್ಯಾರ, ನೀವು 20 ಎಕರೆದೊಳಗೆ ನಿಮ್ಮ ಖರ್ಚು ವೆಚ್ಚ ಮಾಡೋವಂಥ ಮಾಲ್ ಹಾಕ್ಕೋರಿ. 1 ಎಕರೆ 2 ಎಕರೆನಾರ ನೀವು ತೋಟ ಮಾಡ್ಕೋರಿ. ನಿಮ್ಮ ಮನೆಗೇನು ನೀವು ಮಾರಾಕ್ತ ಮಾಲ್ ತರ್ತಿರಲ್ಲ,
ಕಾಯಿಪಲ್ಲೆ ಎಲ್ಲ ಇಷ್ಟು ಬೆಳೆಯುವಂಥದ್ದು ಮಾಡ್ಕೊರಿ. ಹುಯ್ಯಿ ಅಂತ ಒಂದ ಮಾಲ್ ಹಾಕಿ ಇಷ್ಟು ಮಾಲ್ ಮಾರಕ್ಕೆ ತರ್ತೀರಿ ನೀವು. ಹೌದು. ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ ಅಂತೇಳಿದ್ರೆ ಈಗ ಇದನ್ನು ಮಾಡೀವಲ್ರಿ, ನಾವು ಮಾರ್ಕೆಟ್ಗೆ ಹೋಗೋ ಜರೂರ ಇಲ್ರಿ. ಇದು ಹುಳ್ಳಿ ನೋಡ್ರಿ ಹುಳ್ಳಿ. ಅದು ಅಲಸಂದ್ರಿ, ಆ ಕಡೆ ಉದ್ದು, ಎಳ್ಳು. ಈಗ ನೀವು ಅಲಸಂದೆ, ಉದ್ದು, ಎಳ್ಳು ಬೆಳೆಯೋದ್ರಿಂದ ನಿಮಗೆ ಎರೆಹುಳಿಗೆ ಗೊಬ್ಬರ ಆಗುತ್ತೆ, ಅದಕ್ಕೆ ಗೊಬ್ಬರ ಆಗತ್ತೆ ರೀ. ಇಲ್ಲಿ ಬೆಳೆದಿದ್ದು ಇಲ್ಲಿಗೆ ಬರ್ತಾವೆ ತಿರ್ಗಾ ಗೊಬ್ಬರ ಆಗಿ. ಗೊಬ್ಬರ ಬಿಡುತ್ತಲ್ಲ. ನೀವು ಗೊಬ್ಬರನೂ ತರ್ತಿಲ್ಲ, ಕಾಯಿ ಪಲ್ಯನೂ ತರ್ತಿಲ್ಲ, ಎಲ್ಲ ಇಲ್ಲಿಂದನೇ ಕಾಯಿ ಪಲ್ಯ ಮನೆಗೆ ಹೋಗುತ್ತೆ, ಗೊಬ್ಬರ ಇವೇ ಬರ್ತವೆ ವಾಪಸ್ ಇಲ್ಲಿಗೆ ಬರುತ್ತೆ. ಏನ್ ಸರ್ ಇಷ್ಟೇ ಮಾಡ್ಬೇಕಾಗಿರೋದು, ದುಡ್ಡು ಕೊಟ್ಟು ಏನೂ ತರಬೇಕಾಗಿಲ್ಲ. ಅದನ್ನ ಅವರು ಶ್ರೀಗಳು ನೀವು ಶೂನ್ಯ ಬಂಡವಾಳ ಅಂದ್ರೆ ಇದು ಅಂತಾರೆ ಅವರು. ನಿಮ್ಗೆ ಶ್ರೀಗಳು ಯಾವಾಗಿಂದ ಗೊತ್ತು? ನೀವು ಶ್ರೀಗಳಿಂದ ಜಾಸ್ತಿ ಪ್ರಭಾವಿತರಾಗಿದ್ದೀರಿ. ಎಷ್ಟು ವರ್ಷ ಆಯ್ತು, ಹೆಂಗಾಯ್ತು? ಅಂದ್ರಿ ಅವರು ಯೂಟ್ಯೂಬ್ನ್ಯಾಗ ಬರ್ತಾ ಇತ್ತಲ್ರಿ, ಆಗಾಗ ಅದಕ್ಕೆ ಕೇಳ್ತಿದ್ವಿ. ಆಮೇಲೆ ನಮ್ಮವರು ರೈತರೆಲ್ಲ ಕೂಡಿ ಒಮ್ಮೆ ಕನೇರಿ ಮಠಕ್ಕೆ ಹೋದೇವ್ರಿ ಒಂದು 3 ವರ್ಷದಿಂದ. ಕನೇರಿ ಮಠದಾಗ ಅವರು ಶರಣರು ನಮ್ಮನ್ನ 2 ದಿನ ಇಟ್ಕೊಂಡ್ರ ಇಲ್ಲಿ ಅವರು. ಇಲ್ಲ ಇವಾಗ ಹೋಗ್ಬೇಡ್ರಿ ಯಾರು ನೀವು, ಇಲ್ಲೇ ಇರಿ, ಇದು ಅಂತೀನಿ ರೀ ಟೇಸ್ಟ್, ಅದು ಅಂತೀನಿ ರೀ. ಓಕೆ. ಹಾಂ ಸರ್, ಅಂದ್ರೆ 2ನೇ ದಿನಾನು ನೋಡಿದ್ದೀವಿ ನಾವು. ಆಮೇಲೆ ಅವ್ರು ಏನು ಮಾಡ್ಯಾರ ರೀ, 1 ಎಕರೆದೊಳಗೆ 100 ಬೆಳೆ ಅಂತಂದು ಮಾಡಿ ಪ್ರದರ್ಶನಕ್ಕೆ ಇಟ್ಟಾರ ಈಗ ಆಲ್ರೆಡಿ ಅವರು ಅಲ್ಲಿ. ಅವಾಗ ಎಕರೆದಾಗ ಇಷ್ಟು ಬೆಳೆದಾರ ಗುರುಗಳು, ನಾವು ಅಷ್ಟು ಬೆಳೆಯನ್ನು ತಡಿ ಅಂತಂದು ಬಂದು ನೋಡಿದ್ವಿ. ಮೊನ್ನೆ ಮತ್ತೊಮ್ಮೆ ಹೋದಾಗ ಗುರುಗಳು ನೀವು ಹೇಳ್ದಂಗೆ ನೀವು ಎಕರೆಗೆ 100 ಬೆಳೆ ಅಂದಿರಿ, ನಾನು 500 ಬೆಳೆ ಮಾಡೀನಿ ರೀ ಅಂತಂದೆ. ಇದನ್ನು ವಿಡಿಯೋ ಮಾಡ್ಕೊಂಡು ಹೋಗಿದ್ವಿ ರೀ, ತೋರಿಸಿದ್ವಿ. ಇಲ್ಲಪ್ಪ ಗದಗ ಬಂದ ನಾನು ಕರ್ಕೊಂಡು ಹೋಗು ನಿಮ್ಮ ತೋಟಕ್ಕೆ ಅಂತ ಹೇಳ್ಯಾರ. ಎಕರೆಗೆ 500 ಬೆಳೆ ಇದಾವೆ, ಮನೆಗಾಗೋ ಅಷ್ಟು ಎಲ್ಲ ಮನೆ ಏನ್ರಿ ಮಾರಾಟಕ್ಕೆ ಅಂದ್ರೆ ಈಗ ನುಗ್ಗಿಕಾಯಿ ಜಾಸ್ತಿ ಹಾಕವಲ್ರಿ ಇವು. ಹೌದು, ನುಗ್ಗೆಕಾಯಿ ಹೌದು ಮಾರಾಟ ಮಾಡಬೇಕು. ನಮ್ಮ ಕಡೆ ಬರೀ ಈ ನೈಟ್ರೋಜನ್ ಸ್ಥಿರೀಕರಣ ಮಾಡಕ್ಕಂತ ಹಾಕ್ತಾರೆ. ತಪ್ಪು. ನೈಟ್ರೋಜನ್ ಸ್ಥಿರೀಕರಣ ಆಗೋದ್ರ ಜೊತೆಗೆ ಮಾರಾಟಕ್ಕೂ ಹಾಕ್ಬೇಕು. 5 ನಾಯಿ ಅದಾವ್ರಿ ಇಲ್ಲಿ. 5 ನಾಯಿ? ಅಲ್ಲಿ ಕಿತ್ತಾಡ್ತಿರೋದೆಲ್ಲ ನಿಮ್ಮದೇ ನಾಯಿಗಳು? ಅಂದ್ರೆ ನಾವು ಊರ ಕಡೆ ಹೋದಾಗೂ ರೀ ಇಲ್ಲಿ ಯಾರನ್ನೂ ಬರಕ್ಕೆ ಕೊಡೋದಿಲ್ಲ ರೀ. ಹಸುಗಳು ಇಲ್ಲೇ ಇರ್ತಾವ ಯಾವಾಗಲೂ? ಕಂಟಿನ್ಯೂ ಇಲ್ಲೇ ಇರ್ತವೆ. ನೈಟು ಇಲ್ಲೇ ಮಾಡ್ಕೊಂತಾರೆ ಯಾರು? ನಾನೇ ಇರ್ತೇನೆ ರೀ. ನೀವೇ ಇರ್ತೀರಾ? ಡೇನು ಏನ್ರಿ ಸರ್, ಮಳೆ ರಾಜ ಬಂದಂಗೆ ಆತು. ಹೌದೌದು, ಬಂದು ಹೋಗ್ತಾ ಇರ್ತಾರೆ ಅವರು. ಸರ್ ಟೊಮೊಟೊ ಚೆನ್ನಾಗಿದೆ ಸರ್, ಟೇಸ್ಟು ನೋಡಿ ಸರ್, ಒಳ್ಳೆ ಸ್ಟ್ರಾಬೆರಿ ಥರ ಕಾಣ್ತಿದ್ದೀರಾ? ಹ್ಞೂ ಸರ್, ಸ್ಟ್ರಾಬೆರಿ ಇದ್ದಂಗೆ ಸರ್ ಅಲ್ವಾ? ತಿನ್ನಕ್ಕೂ ಟೇಸ್ಟ್ ಹಂಗೆ ಇದೆ. ಅದು ಲಿಂಬಿ, ನೀರ್ಲ ರೀ, ಮಾವು, ನೀರ್ಲ, ಹಲಸು. ಏನು ಸರ? ಹೌದು, ನಿಂಬೆ. ಇವೆಲ್ಲ ಬಂದರೆ ಮಾರಾಟಕ್ಕೂ ಆಗುತ್ತೆ, ಮನೆಗೂ ಆಗುತ್ತೆ. ಹ್ಞೂ ರೀ. ಒಂದು 100 ಲಿಂಬೆ ಹೆಚ್ಚು ರೀ. ಯಾವ ರೇಟಿ ಅಂದ್ರಿ? ಇದು ಇಂಡಿಯಿಂದ ತಂದೀವ್ರಿ ಇವನ್ನ. ಇಂಡಿ ರೀ, ಇಂಡಿ. ಅದು ಕರ್ಜಿ ಏನ ಅಂತ ಅಂದಾರ್ರಿ ಅವರು. ಈ ಕಾಗ್ಜಿ ನಿಂಬೆ ಬೆಳಿತಾರಲ್ಲ ನಿಮ್ಮ ಕಡೆ? ಅದ ರೀ ಕಾಗ್ಜಿ. ಇದು ಅರ್ಬಾವಿ ನೀರ್ಲ ರೀ ಇದು. ಅರ್ಬಾವಿ ನೀರ್ಲ. ಓಕೆ. ನೀರಿನ ವ್ಯವಸ್ಥೆ ಎಲ್ಲ ಡ್ರಿಪ್ಪಾ ಸರ್? ಅಲ್ಲೇ ಕೆರೆ ಮಾಡಿಸೋದು ಸರ. ಕೆರೆ ಮಾಡ್ತಿದ್ದೀರಾ? 4 ಕೆರೆ ಅದಾವೆ ಸರ. ನೋಡೋಣ ಬನ್ನಿ ಹಂಗಾರೆ. ಸರ್, ನೀರು ನಿಮಗೆ ಇಲ್ಲಿ ನೀರಿನ ಮೂಲ ಯಾವುದು? ಇಲ್ಲಿ ನೀರಾವರಿ ಇಲ್ಲ? ನೀರಾವರಿ ಇಲ್ಲ ಸರ. ನೀರಾವರಿ ಇಲ್ಲದಕ್ಕೆ ಜನ ಹೆದರ್ತಾರ. ಇಲ್ಲಿ ತೋಟ ಮಾಡಾಕ್ರಿ ನೀರು ಮುಖ್ಯ ಅಲ್ರಿ. ಆಮೇಲೆ ಇಲ್ಲೇ ನಾವು ಬೋರ್ ಹಾಕಿದ್ರೆ ಸಿಹಿ ನೀರು ಬರಲ್ರಿ ನಮಗೆ. ಓಕೆ. ಎಷ್ಟು ಅಡಿಗೆ ಸಿಗುತ್ತೆ? 300-350 ಅಡಿಗೆ ನೀರು ಬೀಳತ್ತೆ ರೀ ಇಲ್ಲಿ. ಸರ್, 350 ಅಡಿಗೂ ಸಿಹಿ ನೀರು ಸಿಗಲ್ವಾ? ಸಿಹಿ ನೀರು ಸಿಗಲ್ರಿ. ಓಕೆ. ಉಪ್ಪು ಇಲ್ಲ ಸೌಳು ರೀ. ಸಿಹಿ ನೀರು ಬರಲ್ಲ ಸರ. ಏನು ಸರ್ ಬೆಂಡೆ? ಹ್ಞೂ ರೀ. ಇಷ್ಟು ಎತ್ತರ ಆಗಿದೆ, ಚೆನ್ನಾಗೂ ಬಂದಿದೆ. ಹ್ಞೂ ರೀ ಸರ್, ಇಷ್ಟು ಎತ್ತರ ಆಗುತ್ತಾ ಬೆಂಡೆಗಳು? ಆಗತ್ತೆ ಸರ, ಇನ್ನೂ ಜಾಸ್ತಿ ಆಗತ್ತೆ ಸರ್. ಹಾಂ ಸರ್. ಇಲ್ಲೇ ಐತೆ ನೋಡಿ ಸರ ಪೇರು. ಇಲ್ಲೊಂದು ಐತೆ ನೋಡಿ ಸರ್. ಇಲ್ಲಿ ನೋಡ್ರಿ ಸರ್, ಇಲ್ಲೇ ಐತೆ ನೋಡ್ರಿ. ಟೇಸ್ಟ್ ತೊಗೋರಿ ಸರ್ ಅದನ್ನು. ಜೋರು ಬಂತಲ್ಲ ಸರ್ ಮಳೆ? ಅದ ಸರ್. ಸರ್, ಕಾಯಿ ತಕೊಂಬಿಡ್ರಿ ಸರ್, ಅದನ್ನು ತಕೊಂಬಿಡ್ರಿ, ಅದನ್ನು ತಿನ್ನಿ ಸರ್ ನೀವು. ಅದ್ರ ಟೇಸ್ಟ್ ನೋಡಿ ಸರ್. ನಡ್ರಿ ಮನೆ ಕಡೆನೇ ಹೋಗೋಣ ನಡ್ರಿ. ಮನೆ ಕಡೆನಾ? ಮಳೆ ಬಂತಲ್ಲ ಬರುತ್ತೆ ಅಂತೀರಾ ಮಳೆ?
ಏನು ಹೇಳಕ್ಕೆ ಬರಲ್ಲ ಸರ್. ಇದು ನಿಮ್ಮ ಗೊಬ್ಬರದ ಗುಂಡಿನಾ? ಹಾಂ, ಇದು ಲಾಸ್ಟ್ ಇಯರ್ ಬಣಿವೆ ಹಾಕಿದ್ವಿ ಸರ್ ಇಲ್ಲಿ, ಮೇವಿನ ಬಣಿವೆ. ಮತ್ತು ಇದು ಹಿಂಗಾಲ ಆಗುತ್ತಲ್ರಿ ನ್ಯಾಚುರಲ್, ಅದಕ್ಕೆ ಇದನ್ನು ಹಳೆ ಮೇವಿಟ್ಟು ಅದೆಲ್ಲ ಬಂದದ್ವೆಲ್ಲ ವೇಸ್ಟನ್ನು ಇಲ್ಲೇ ಹಾಕಿದ್ರಾಗ ಹುಳ ಬಿಟ್ಟುಬಿಡೋದು ಸರ್. ಓಕೆ. ಏನು ಸರ್, ಹುಳನೂ ಇದ್ರಾಗ ಬಿಡ್ತೀವಿ. ಎರೆಹುಳ ರೀ, ಅದು ಮುಚ್ಚನ ಸರ್. ಏನು ಪರವಾಗಿಲ್ಲ ಪರವಾಗಿಲ್ಲ. ಅದ ಸರ್, ಜೋರು ಬಂದುಬಿಡಿ ಸರ್. ಹಾಂ ಹಾಂ, ಜೋರು ಬಂತು ಬರ್ರಿ ಸರ್. ಜೋರು ಬಂತಾ? ಅಲ್ಲೇ ಮನೆಗೆ ಹೋಗ್ಬಿಡ ಬರ್ರಿ ಸರ್. ಇಲ್ಲೇ ಬಾಬಿ ಆಮೇಲೆ ನೋಡೋಣ. ಓ ಸರ್.